ಇಲ್ಲಿವರೆಗೂ ವಿಡಿಯೋ ಮಾಡಿ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಬಿಜಾಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಯೋಗ ವಿಭಾಗದ ಯೋಗಾರ್ಥಿಗಳು, ಯೋಗದ ಶಿಕ್ಷಣಾರ್ಥಿಗಳು ಬಂದಿದ್ದೀವಿ ನಿಮ್ಮ ಗುರುಗಳ ಜೊತೆಗೆ. ಅವರು ಸುಮಾರು ನಾಲ್ಕನೇ ವರ್ಷ ಆಯಿತು, 4ನೇ ವರ್ಷ, 5ನೇ ವರ್ಷ, ಸತತ 5 ವರ್ಷಗಳ ಪರ್ಯಂತ ಅವರು ಬರ್ತಾ ಇದ್ದಾರೆ. ನಿಮ್ಗೊಂದು ಪ್ರಾಕ್ಟಿಕಲ್ ಇದನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸ್ಟಡಿ ಟೂರ್ ಅಷ್ಟೇ ಮಾಡ್ಕೊಳ್ತಾರೆ. ಹಾಗಾಗಿ ಇದು ಮಾಡ್ಕೊಂಡಿದ್ದೀವಿ. ಬಹುಶಃ ಕರ್ನಾಟಕದ ಈ ಉತ್ತರ ಕರ್ನಾಟಕದೊಳಗೆ ಈ ಥರದ ಶ್ರೀಕೃಷ್ಣ ಯೋಗಾಶ್ರಮ ಥರದ ಯೋಗಾಶ್ರಮಗಳು ಅತ್ಯಂತ ವಿರಳ. ಕೆಳಗಡೆ ದಕ್ಷಿಣ ಕರ್ನಾಟಕದೊಳಗೆ ಒಂದಿಷ್ಟು ಜಗ್ಗಿ ವಾಸುದೇವ್ ಅಂತ ಅವರು ನನ್ನ ಆತ್ಮೀಯರವರು, ರವಿಶಂಕರ್ ಗುರುಜಿ ಅವರು ನನ್ನ ಆತ್ಮೀಯರೇ, ಇವೆಲ್ಲ ನನ್ನ ಆತ್ಮೀಯ ಬಳಗ. ನನ್ನೊಡನೆ ಹೆಚ್ಚು ಬೆಳೆದ ನಿಂತು ಆಕಾಶದ ಎತ್ತರಕ್ಕೂ ಬೆಳೆದವರು. ಜಿಗಣಿ ಅಂತ ಕೇಳಿದೆವಲ್ಲ, ಜಿಗಣಿ ಅದು ಯೋಗದ ವಿಶ್ವವಿದ್ಯಾಲಯ. ಅದು ಕೂಡ ಜಿಗಣಿ ಸ್ವಾಮಿ ಎಸ್ ವ್ಯಾಸ ಅಂತಾರೆ. ವಿವೇಕಾನಂದರ ಯೋಗ ಮತ್ತು ಅನುಸಂಧಾನ ಸಂಸ್ಥೆ, ಯೋಗ ಅನುಸಂಧಾನ ಸಂಸ್ಥೆ, ಇವು ಇತ್ತೀಚೆಗೆ ಕೆಳಗಡೆ ಇದ್ದದ್ದು. ಸೊ ಇವನು ಬಿಟ್ಟರೆ ಕರ್ನಾಟಕದೊಳಗೆ ಈ ಭಾಗದೊಳಗೆ ನಮ್ಮ ಆಶ್ರಮ ಅತ್ಯಂತ ಹಳೆಯದು. ಎಷ್ಟು ಅಂದ್ರೆ ನಾನು ಇವತ್ತು ಕಲಿಸ್ಲಿಕ್ಕೆ 62 ವರ್ಷ ಆಯಿತು. ಯೋಗವನ್ನು ಕಲಿಸ್ಲಿಕ್ಕೆ 62 ವರ್ಷ, 62ನೇ ವರ್ಷ ನಡೆದಿದ್ದೀವಿ. ನನ್ನ ಬಾಲ್ಯದ 11ನೇ ವಯಸ್ಸಿಗೆ ನಾನು ಯೋಗ ಶಿಕ್ಷಕನಾಗಿದ್ದೆ. 11ನೇ ವಯಸ್ಸು. ನನ್ನ ತಂದೆ ನನಗೆ ಯೋಗ ಜ್ಞಾನವನ್ನು ನೀಡಿದರು, ಯೋಗ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು. ಮಠದ ಪರಂಪರೆಯೊಳಗೆ ಬೆಳೆದ ಮೇಲೆ ನಾನು ಕಲಿಸ್ತಾ ಹೆಂಗೋ ಗುರುವಾದ ನಾನು ಗೊತ್ತೇ ಇಲ್ಲ ನನಗೆ. ಮುಂದೆ ಹೆಚ್ಚಿನ ಯೋಗ ಅಧ್ಯಯನಕ್ಕಾಗಿ ಲೋನಾವಳ ಅಂತಿದೆ, ಲೋನಾವಳ ಅಂತಿದೆ, ಅಲ್ಲಿ ಆನಂತರ ಅನೇಕ ನಮ್ಮ ದೇಶದೊಳಗೆ ಖ್ಯಾತಿವೆತ್ತ ಎಷ್ಟು ಯೋಗಾಸನಗಳು. ಅಲ್ಲೇ ಮೈಸೂರು ಇದರೊಳಗೆ ಟಿ ಕೃಷ್ಣಮಾಚಾರ್ಯ ಪಟ್ಟಾಗ್ರಾಮ್ ಜೋಯಿಸ್ ಅಂತ ಹಳೇ ಯೋಗ ಗುರುಗಳು ಅವರು. ಅವ್ರ ಕೈಯಾಗ ಸಹಿತ ನಾ ಕಲ್ತೀನಿ. ಮಲ್ಲಾರಹಳ್ಳಿಯವರು ರಾಘವೇಂದ್ರ ಸ್ವಾಮಿಗಳ ಕಡೆ ಅವ್ರ ಕಡೆ ಕಲ್ತೀನಿ. ಹಿಂಗೆ ನನಗೆ 100 ಗುರುಗಳು. ನಾ ಕಲಿಸ್ತಾ ಗುರುವಾಗಿ ನಾ ಶಿಷ್ಯನಾಗಿ ಗುರುವಾಗಿದ್ದೆ. ನಾನು ಯೋಗದ ನಾನು ಎಷ್ಟು ಕಲ್ತೀನಪ್ಪ ಅಂತಂದ್ರೆ, MA ಇನ್ ಕನ್ನಡ, MA ಇನ್ ಫಿಲಾಸಫಿ, MA ಇನ್ ಸಂಸ್ಕೃತ, MA ಇನ್ ಸೈಕಾಲಜಿ, MA ಇನ್ ಹಿಸ್ಟ್ರಿ. ಇದು ಅಷ್ಟಲ್ಲದೆ BPED ಮಾಡಿದೆ. ಸುಮಾರು 136 ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸನ್ನು ಮಾಡಿದೆ. ಬೇರೆ ವಿಷಯಗಳು ಯೋಗದೊಳಗೆ ಬಂತು, ಆಯುರ್ವೇದದೊಳಗೆ ಬಂತು, ರೇಖಿ ಬಂತು, ಕಾಸ್ಮಿಕ್ ಹೀಲಿಂಗ್, ಮಂತ್ರ ಹೀಲಿಂಗ್, ತಂತ್ರ ಹೀಲಿಂಗ್, ಸ್ಪೆಕ್ಟ್ರಮ್ ಹೀಲಿಂಗ್, ನ್ಯಾಚುರಲ್ ಹೀಲಿಂಗ್. ಹೀಗೆ ಹೀಲಿಂಗ್ ಟೆಕ್ನಾಲಜಿ ಒಳಗೆ ಒಂದು ಎಲ್ಲವನ್ನು ತಿಳ್ಕೋಬೇಕು ಅನ್ನೋ ಛಲ ನಮ್ಮದು. ಇವನ್ ಯಂತ್ರ ಮಂತ್ರ ತಂತ್ರದೊಳಗೆ ಚಿನ್ನಮಸ್ತ, ಶಾಂಭವಿ, ರುದ್ರ, ಆನಂತರ ಬಗಲಾಮುಖಿ ಸಾಧನ, ಹೀಗೆ ಛಾಯಾಪುರುಷ ಸಾಧನ. ಅಂದರೆ ಇವೆಲ್ಲ ಏನಪ್ಪ ಅಂತಂದ್ರೆ ನಿಮ್ಮ ಸಾವನ್ನು ಮುಂಚಿತವಾಗಿ ತಿಳಿಸ್ತಕ್ಕಂಥ ತಂತ್ರಗಳು. ಭಾರತೀಯ ತಂತ್ರವಿದ್ಯೊಳಗೆ ನೀವು ಇನ್ನೂ ಈ ಬಚ್ಚಗಳು ನೀವು ಈ ಸುಮ್ಮನೆ ಯೋಗದ ಮನಸ್ಸು ಹೆಂಗೆ ಬಂದತ್ತು ಯೋಗ ಕಲಿಬೇಕಂತ ತಿಳ್ಕೊಂಡು ಅಂತಂದ್ರೆ ನೀವು ಮುಂದೊಮ್ಮೆ ನಮ್ಮ ನೌಕರಿಗೆ ಹೆಲ್ಪ್ ಆಗಿತ್ತು, ನಾವು ಯೋಗ ಶಿಕ್ಷಕರಾಗಬೇಕು ಅಂತ ತಿಳ್ಕೊಂಡು ಭಾವನೆಯಿಂದ
ನೀವು ಬಂದಿದ್ದೀರಿ. ನೀವು ಹೆಂಗೆ ಬಂದಿರಿ, ಆದರೆ ಒಂದು ಯೋಗ್ಯ ಒಂದು ಶಿಕ್ಷಣವನ್ನು ತಗೊಳ್ಳಿಕ್ಕೆ ಬಂದಿದ್ದೀರಿ. ಹೌದಾ? ಗುರು ಪರಂಪರೆ ಒಳಗೆ ಹಿಂದೆ ಈಗ 4 ಗೋಡೆಗಳ ಮಧ್ಯ ಇವತ್ತು ನೀವು ಕಲಿತಾ ಇದ್ದೀರಿ. ಇದಕ್ಕೆ ಮರೆತು ಹೋಗುವ ವಿದ್ಯೆ ಅಂತಾರೆ. BCom, BSc, BAMS, BCA ಇವೆಲ್ಲ ಏನು BCA, BB ಅಂತ ಬರ್ತಾವಲ್ಲ, ಅದು ಬ್ಯಾಚುಲರ್ ಅಂತ ಬರ್ತಾವೆ. ಮುಂದೆ ಮಾಸ್ಟರ್ ಅಂತ ಬರ್ತಾವೆ. ಇವೆಲ್ಲ ಏನು ವಿದ್ಯೆಗಳದಾವಲ್ಲ, ಇವೆಲ್ಲ ಕಲ್ತ ಮೇಲೆ ಒಂದು 7-8 ವರ್ಷ ಸುಟ್ಟು BAMS ಕಲೀಲಿ, MBBS ಕಲೀಲಿ, MD ಕಲೀಲಿ ಅಥವಾ MBA ಕಲೀಲಿ, 10 ವರ್ಷ ಏನೋ ಮತ್ತೆ ಬೇರೆ ಮಾಡಕತ್ತಿರ್ತೀವಿ ಕೆಲಸ, ಅಥವಾ ರೈತಾಪಿ ವರ್ಗದವ್ರಿ ಅಗ್ರಿಕಲ್ಚರ್ ಮಾಡಕತ್ತಿರ್ತೀವಿ. 10 ವರ್ಷದ ಮೇಲೆ ನಿಮಗೆ ನೀವೇನು ಕಲ್ತಿದ್ದೀರಿ ಅದ್ರ ಬಗ್ಗೆ ನಾಲೆಜೇ ಇರುತ್ತೆ. ಖಂಡಿತವಾಗಿ MBA ಅಂದರೆ ಏನು ಗೊತ್ತಾಗೋದಿಲ್ಲ, BSc ಏನು ಗೊತ್ತಾಗೋದಿಲ್ಲ, ಬಟ್ ಸೈನ್ಸ್ ಗೊತ್ತಾಗೋದು. ನೀವು ಕಲಿತ ವಿಷಯದೊಳಗೆ ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮರೆತು ಹೋಗ್ತದೆ. ಅಂದ್ರೆ ಮರೆತು ಹೋಗೋ ವಿದ್ಯೆ ಅಂತ ತಗೊಂಡು ಏನು ಮಾಡ್ತೀರಿ ನೀವು? ಸುಮ್ಮನೆ ಕಲ್ತಂಗದು. 4 ಗೋಡೆಗಳ ಮಧ್ಯೆ ಗುರುಗಳು ಹೇಳಿದ್ದನ್ನು ಕೇಳಿದ್ರಿ, ನಾ ಕಲಿತೆ ಅಂತ ಭ್ರಮ ಪಟ್ರಿ ನೀವು. ನಾ BA ಕಲಿತೆ, MSc ಕಲಿತೆ, MBA ಕಲಿತೆ, ಭ್ರಮ ಅಂತ ನಿಮಗೆ. ಬಟ್ ಏನು ಸಿಗಲಿಲ್ಲ. ಅರಿತುಕೊಳ್ಳೋ ವಿದ್ಯೆ ಅಂತದ ಭಾರತೀಯ ಯೋಗ ಪರಂಪರೆಯೊಳಗ, ಆಧ್ಯಾತ್ಮ ಪರಂಪರೆಯೊಳಗ ಅರಿತುಕೊಳ್ಳೋ ವಿದ್ಯೆ. ಬರೀ ಅರಿತುಕೊಳ್ಳೋದು ಅಷ್ಟೇ ಅಲ್ಲ, ಬೆರೆತಲಾಂತರ ಸಂಸ್ಕಾರಿತವಾಗಿ ಪೂರ್ವ ಜನ್ಮಾಂತರಕ್ಕೂ ಇರ್ತಕ್ಕಂಥ ಸಂಸ್ಕಾರ ಕೊಡ್ತಕ್ಕಂಥ ಅರಿತುಕೊಳ್ಳೋ ವಿದ್ಯೆ. ಅದನ್ನು ಕಲಿತಾಗ ನಿಮ್ಮ ಜೀವನ ಪಾವನ ಆಗ್ತದೆ. ಇದನ್ನು ಕಲಿಸಲಿಕ್ಕೆ ಆ್ಯಕ್ಚುಲಿ ವಿದ್ಯೆಗಳು 64 ಕೇಳಿದ್ರಲ್ಲ, 64 ವಿದ್ಯೆ ಅಂತ. 64 ವಿದ್ಯೆಗಳು ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿಕ್ಕೆ. ನಿಮ್ಮ ಜೀವನದಲ್ಲಿ ಯಾಕೋ ಹುಟ್ಟಿರಿ, ಯಾವ ಜನ್ಮದ ಪುಣ್ಯನೋ ಏನು ಗೊತ್ತಿಲ್ಲ. ನೀವು ಒಂದು ನಾಯಿ, ಕತ್ತಿ, ಹಂದಿಯಾಗಿ ಹುಟ್ಟಿದ್ರೆ ಏನಾಗೋಗಿತ್ತು? ನಾಯಿ, ಕತ್ತಿ, ಹಂದಿಯಾಗಿ ಹುಟ್ಟಿದ್ರೆ ಏನು ಆಗ್ಬೋದಿತ್ತು? ಕನಿಷ್ಠ ಮನುಷ್ಯರಾಗಿ ಹುಟ್ಟಿದ್ದೀರಿ. ಆದರೆ ಹೆಂಗದ ಜೀವನ, ನಮ್ಮ ಜೀವನ ಹೆಂಗದಪ್ಪ ಅಂದ್ರೆ, ಇವತ್ತು ಕತ್ತಿಗಳದಾವ. ಕತ್ತಿಗೆ ಏನು ಕಂಪ್ಯಾರಿಸನ್ ಐತನ, ಹೋಲಿಕೆ ಐತನ? ಹೌದಾ? ಕತ್ತಿಗಳು ಹೆಂಗದಾವ? ಕತ್ತಿ ತರನ ಅದ. ನಾಯಿ ತರನ ಅದಾವ. ಹಂದಿ ತರನ ಅದಾವ. ಹೌದಾ? ಎತ್ತು ತರನೇ ಅದಾವ. ಕಾಗೆ ತರನ ಅಂತ ಮತ್ತೇನದ? ಹೆಂಗದ ಹಂಗ ಅದಾವ. ನಾ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ನಾನು ಏನು ಹೇಳ್ತೀನೋ ಅಷ್ಟು ಹಂಗ ಅದಾವ. ಗಿಳಿ ಹಂಗ ಅದಾವ. ಆದ್ರೆ ಒಂದು ಪ್ರಶ್ನೆ ಬರ್ತಿತ್ತು, ಮನುಷ್ಯ ಹೆಂಗದನ? ಎಲ್ಲ ಪ್ರಾಣಿಗಳು ಮನುಷ್ಯನಂತಿಲ್ಲ. ಅದೇ ಬಂದದ್ದು ದುರ್ಭಾಗ್ಯ. ಮನುಷ್ಯನಂತಿಲ್ಲ. ಪಶು ಪಕ್ಷಿಗಳು ಅದು ಹೆಂಗದ ಹಂಗ ಅದಾವ. ಪಶು ಪಕ್ಷಿಗಳು ಹೆಂಗದ ಹಂಗ ಅದಾವ. ಕಾಗಿ ಹೆಂಗದ, ಗೂಬಿ ಹೆಂಗದ, ಗಿನಿ ಹೆಂಗದ. ಮನುಷ್ಯನಂತಿಲ್ಲ. ಅವನ ಕಡೆ ಎಲ್ಲ ಗುಣಗಳದಾವ. ನೀವು ನೋಡ್ತೀರೇನು? ಕತ್ತಿಯನ್ನು ಬಿಡ್ತಾನ್ರಿ ಅಪ್ಪ ಅಮ್ಮ, ಕತ್ತಿಯನ್ನು ಬಿಡ್ತಾನೆ. ಕತ್ತಿ ದುಡ್ದು ಬಿಡ್ತಾನ್ರಿ ಅದು. ಕತ್ತಿ ಹೊಲಿಸ್ತಾರ ಮನುಷ್ಯನನ್ನ, ಕತ್ತಿ ಹೊಲಿಸ್ತಾರ. ನಾಯಿ ಒದರ್ದ ಮುದಬೇಡ ಸುಂಕರು ಅಂತ ನಾಯಿ ಕೊಲಿಸ್ತಾನೆ. ನಾಯಿ ಒದರ್ದ ಮುದರ್ತದೆ ಬಾ ಬಾ ಬಾ. ಹೌದಾ? ಇವನ್ನ ನಿಮ್ಮನ್ನ ಪ್ರಾಣಿಗಳು ಹೋಲಿಸ್ತಾರ, ಪ್ರಾಣಿಗಳನ್ನ ನಿಮ್ಗೆ ಹೋಲಿಸೋದಿಲ್ಲ. ಏನಿದು? ಅದೇ ದುರಂತ. ನಾನು ಕೇಳ್ತೀನಿ ನಿಮಗೆ, ಇವತ್ತು ಹಿಂದಿನ ಕಾಲದೊಳಗ ಒಂದು ಊರಿಗೆ ಒಂದು ದವಾಖಾನೆ ಇತ್ತು, ಒಬ್ಬ ಡಾಕ್ಟರ್ ಇರ್ತಿತ್ತು. ಅದು ಎಷ್ಟೋ ಅದು ಮತ್ತೊಂದು ಹಳ್ಳಿ ಹೋಗಿದ್ರು, ಮತ್ತೊಂದು ಪಟ್ಟಣಕ್ಕೆ ಹೋಗಿದ್ರು. ಇದು ಎಷ್ಟು ವರ್ಷದ ಹಿಂದ? ಬರೀ ಒಂದು 40-50 ವರ್ಷದ ಹಿಂದ, 40-50. ನಿಮ್ಮೂರ ತಗೊಳ್ಳಿ, ನಿಮ್ಮೂರಾಗ ಎಷ್ಟು ಬಂದಿದ್ರು 30 ವರ್ಷದಿಂದ?
ಡಾಕ್ಟರು ಇವತ್ತು ಗಲ್ಲಿ ಗಲ್ಲಿ ಡಾಕ್ಟರ್ ಅದು, ಗಲ್ಲಿ ಗಲ್ಲಿ ಡಾಕ್ಟರ್ ಅದು. ಎಷ್ಟು ಸ್ಪೆಷಲಿಸ್ಟ್ ಅದ, ಬರೀ MBBS ಅಲ್ಲ, MD ಕಲ್ತವ್ರ ಸ್ಪೆಷಲಿಸ್ಟ್ ಅದ, ದೊಡ್ಡ ದೊಡ್ಡ ದವಾಖಾನೆ ಅದಾವ, 60 ಬೆಡ್ ಹಾಸ್ಪಿಟ್ಲ್ ಅದಾವ, ಮಲ್ಟಿಪಲ್ ಹಾಸ್ಪಿಟ್ಲ್ ಅದಾವ, ಹೌದಾ, ಮಲ್ಟಿಪರ್ಪಸ್ ಹಾಸ್ಪಿಟ್ಲ್ ಅದಾವ. ಆದರೆ ಒಂದರ ಜೊತೆ ಕಮ್ಮಿ ಹಾಕೊಂಡು ನಿಮಗೆ ಕತ್ತೆ ಅಡ್ಡಾಡಿಸ್ತಾರೆ ನಿಮ್ಮನ್ನು. ಇದು ಕಮ್ಮಿ ಆಗಿಲ್ಲ ಅಲ್ಲಿ ಹೋಗು, ಅಲ್ಲಿ ಕಮ್ಮಿ ಆಗಿಲ್ಲ ಅಲ್ಲಿ ಹೋಗು, ಮತ್ತೆ ಇದನ್ನು ಕೊಡ್ತಾರೆ, ಮತ್ತೆ ಅದನ್ನು ಕೊಡ್ತಾರೆ, ಚೀಟಿ ಕೊಡ್ತಾರೆ. ಒಂದು ಜಡ್ಡು ಕಮ್ಮಿ ಆಗ್ತದೆ. ನಿಮ್ಮನ್ನ ಇಡಿಯಾಗಿ ನೋಡಲಿಲ್ಲ ಮೆಡಿಕಲ್ ಜಗತ್ತು. ಮೊದಲು ಒಬ್ಬ MBBS ಡಾಕ್ಟರ್, ಅವನೇ ಶ್ರೇಷ್ಠ. ಕಾಲಿಗೂ ಅವನೇ, ಕಣ್ಣುಸ್ತಂದ್ರೆ ಅವನೇ, ಕೈ ಬಿಡಿಸ್ತಂದ್ರೆ ಅವನೇ, ಪಟ್ಟುಸ್ತಂದ್ರೆ ಅವನೇ. ಇವತ್ತು ಹಂಗಿಲ್ಲ. ಪಟ್ಟುಸ್ತಂದ್ರೆ ಗೊತ್ತು ಡಾಕ್ಟರ್, ಇದಿನಿಸ್ತಂದ್ರೆ ಗೊತ್ತು ಕಾರ್ಡಿಯಾಲಜಿಸ್ಟ್, ಇದು ಇಲ್ಲಿಸ್ತಂದ್ರೆ ಬಂದ್ರೆ ಎಂಡೋಕ್ರೈನಾಲಜಿಸ್ಟ್, ಹೌದಾ, ಇಲ್ಲೇ ಇದು ಅದು ಬಂದ್ರೆ ಗೊತ್ತು ನ್ಯೂರಾಲಜಿಸ್ಟ್. ಬೇರೆ ಬೇರೆ ನಿಮ್ಮನ್ನ ಹಿರಿದು ಹಂದು ಇಟಿ ಮಾಡಿ ಪೀಸ್ ಮಾಡಿ ಸ್ಪೆಸಿಫಿಕೇಶನ್ ಕೊಡಬೇಕಾದ್ರೆ ನಿಮ್ಮನ್ನ ಛಿದ್ರ ಮಾಡ್ಯಾರ. ಇಡಿಯಾಗಿ ಮನುಷ್ಯರನ್ನು ಯಾರು ನೋಡ್ತಾ ಇಲ್ಲ. ಮತ್ತು ಅದ್ರಾಗ ಎಡಗಿರಿ ಇದೆ ಅಂದ್ರೆ ಮತ್ತೆ ಎಡಗಿರಿ ಸ್ಪೆಷಲಿಸ್ಟ್ ಬೇರೆ, ಬಲಗಿರಿ ಸ್ಪೆಷಲಿಸ್ಟ್ ಬೇರೆ, ಎಡಗೈ ಸ್ಪೆಷಲಿಸ್ಟ್ ಬೇರೆ, ಬಲಗೈ ಸ್ಪೆಷಲಿಸ್ಟ್ ಬೇರೆ. ಎಂತ ಕಾಲ ಬಂತು. ಬಟ್ ಇಷ್ಟೆಲ್ಲಾದ್ರೂ ಏನು ಕಮ್ಮಿ ಆಗುತ್ತೆ? ಕಮ್ಮಿನೇ ಆಗಬಾರ್ದು. ಯಾವುದು ಕಮ್ಮಿ ಆಗ್ತಾ ಇಲ್ಲ. ರೊಕ್ಕ ಸಿಕ್ಕಾಪಟ್ಟೆ ಹೋಗ್ತಾವ. ನಿನ್ನೆ ಸಾಯಂಕಾಲ ಒಬ್ಬರು ಬಾಗಲಕೋಟೆ ಗಂಡ ಐತಿ, ಇಬ್ರು ಇಂಜಿನಿಯರ್, ಹೌದಾ, ಒಂದು ಮಗು ಹುಟ್ಟೈತಿ. ಎಂಥ ಪೂರ್ವಜನ ಪುಣ್ಯನೋ ಏನೋ, ನಮ್ಮ ಭಾಗ್ಯ ಹೆಂಗಿರ್ತಾವ ಹಂಗೆ ಮಕ್ಕಳು ಸಿಗ್ತಾವ, ಗಂಡರು ಸಿಗ್ತಾರೆ, ಅಂತ ಹೆಂಡ್ರು ಸಿಗ್ತಾರೆ, ಹೌದಾ. ಆ ಕೂಸನ್ ತಂದಿದ್ರು ಇವನಷ್ಟೇ, ಬರೀ ದಿನ 4-5 ಸರಿ ಮೂರ್ಛೆರೋಗ ಬರ್ತದೆ, ಪಿಟ್ಸ್ ಬರ್ತದೆ. ಅದು ಬಂದು ಅದು ಇಷ್ಟ ಇದಾಗಿತ್ತಲ್ಲ, ಮಲಗಿಸಿದ್ರು ಸುಮ್ಮನೆ ನಿರ್ಜೀವ ಇಲ್ಲ ಅಷ್ಟೇ, ಜೀವಂತ ಅದನಷ್ಟೇ. ನೋ ಮೂಮೆಂಟ್ ಎಟ್ ಆಲ್, ನೋ ಮೂಮೆಂಟ್. ಕನಿಷ್ಠ 35 ಲಕ್ಷ ಖರ್ಚು ಮಾಡ್ಯಾರ. ಬಟ್ ಹಂಗಾಗಿ ಎಲ್ಲ ಒಂದಲ್ಲ ಎರಡಲ್ಲ. ಅಕಸ್ಮಾತ್ ನಿಮ್ಗೆ ಅಂತ ಕೂಸಿರ್ತಕ್ಕ ನಿಮ್ಮ ಇಡೀ ಜೀವನ ಬರ್ಬಾರ್ದು. ಹೌದಾ, ಒಂದು ಬಿಡಿಸಿರುವ ಕಡಿಮೆ ಆಗೋಲ್ಲ ಅವರು. ಇವತ್ತಿನ ಇಷ್ಟು ಅದ್ಭುತ ಇರೋ ವೈದ್ಯಕೀಯ ಜಗತ್ತದ, ಅದು ಬಿಡಿಸಿರೋ ಕಮ್ಮಿ ಆಗ್ತಾನೆ. ಎಲ್ಲ ಕಡೆ ಹೋದ್ರೆ ಎಲ್ಲ ಬಂದು 35 ಲಕ್ಷ ಇಟ್ಟಾರೆ. ಕ್ಯಾನ್ಸರ್ ಕಮ್ಮಿ ಆಗಿ ಹೇಳ್ಬೇಕಾ ನೋಡ್ತೀರಿ. ಕ್ಯಾನ್ಸರ್ ಆಗ್ತಿಲ್ಲ, ಸತ್ತ ಹಂಗ ಅಂತ ತಿಳ್ಕೊಂಡ್ಬಿಡೋದು ಅಷ್ಟೇ, ಡೇಸ್ ಕೌಂಟ್ ಮಾಡೋದು ಅಷ್ಟೇ. ಕ್ಯಾನ್ಸರ್ ಬೀಳ್ರಿ, ಪಿಟ್ಸ್ ಬೀಳ್ರಿ, ಸಣ್ಣ ಜಡ್ಡು ಗೊತ್ತಾಗೋದಿಲ್ಲ. ಹೌದಾ, ಸುಮ್ಮನೆ ದಿನಾಲು ಗುಳಿಗೆ ತೊಗೊಂಡಪ್ಪ, ಎದಕ್ಕೆ? ಸಂಡಾಸ್ತಾಪ. ಇವತ್ತು ಎಂಥ ಭೀಕರ ಜಗತ್ತದ ಅಂತ. ನಿಮಗೆ 108 ವ್ಯಾಧಿ ಬಗ್ಗೆ ಗೊತ್ತು, ಹಂಗದ ಹಿಂಗದ ಅಷ್ಟದ ಇಷ್ಟದ ಅದಾಗತ್ತೆ ಇದಾಗತ್ತೆ ಅಂತ. ನನ್ನ ಮಟ್ಟಿಗೆ 3 ಜಡ್ಡು ಜಗತ್ತು ನೋಡಿ, 3 ಜಡ್ಡು ಯಾವ್ಯಾವ ಗೊತ್ತಾ? ಒಂದು ಜನಕ್ಕೆ ಸಂಡಾಸಾಪಗಳು ನೋಡ್ರಿ, ನಿಮಗೆ ಮತ್ತೆ ಬರ್ತಾರೆ, ನೀವೇ ನೋಡ್ಕೊಳ್ಳಿ. ತಿನಿಕಿ ಎಷ್ಟು ಜನ ಮಾಡ್ತಾರೆ ನೋಡ್ಕೊಳ್ಳಿ. ತಿನಿಕ್ಲಾಂದ್ರೆ ಸಂಡಾಸ ಬರೋದಿಲ್ಲ, ಸಂಡಾಸ ಸಾಪಿಲ್ಲ. 1ನೇ ಜಡ್ಡು. 2ನೇ ಜಡ್ಡು ಹೊಟ್ಟೆ ಶೇವ, ಒಂದು ಹಸಿವಿಲ್ಲ, ಸಹಜ ಹಸಿವೆ ಮರೆತುಬಿಟ್ಟೆ ನೀವು. 3ನೇದು ನಿದ್ದೆ ಆಗಲ್ಲ, ಸಂಡಾಸ ಸಾಪಿಲ್ಲ, ಹೊಟ್ಟೆ ಹಸಿವಿಲ್ಲ, ನಿದ್ದೆ ಆಗಲ್ಲ. ಈ 3 ಜಡ್ಡಿನಿಂದ 1000 ಜಡ್ಡು ಬರಬೇಕಾಗುತ್ತೆ. ಈ 3 ಜಡ್ಡಿನಿಂದ 1000 ಜಡ್ಡು ವಕ್ರಿಸ್ಬಿಟ್ಟು ನಮ್ಗೆ. ಅದಕ್ಕೆ ಕಾರಣ ಏನು? ಅಜ್ಞಾನ. ನನ್ನ ಕಡೆ ಎಷ್ಟು ಜನ ಬರ್ತಾರ? ನಾನು 62 ವರ್ಷದಿಂದ ಕಲಿಸ್ತಾ ಇದ್ದೀನಿ. ಬರೀ ಪ್ರಾರಂಭಿಕವಾಗಿ ಬರೀ ಒಬ್ಬ ಯೋಗ ಗುರು ಆಗಿದ್ದೆ. ಆದ್ರೆ ಜನ ಹಿಂಗದಲ್ಲ, ಜನರ ಮೆಂಟಾಲಿಟಿ. ನನ್ನನ್ನು ದೇವರಂತ ಒಪ್ಪಿಬಿಟ್ರು ಜನ ಎಲ್ಲ. ಒಬ್ಬ ಗುರು ಅಂತ ದೇವರು ತಪ್ಪು ಅಂತಾರೆ ನಮ್ಮ ಹಿಂದೂ ಪರಂಪರೆಗಳು, ಹೌದಾ. ಆದರೆ ಈಗ ಅದೇ ಟ್ರೆಂಡ್ ಉಳಿದಿಲ್ಲ.
ಯೋಗ ಕಲಿಸೋರಿಗೆ ಮತ್ತೆ ಗುರು ಅಂತ ಒಪ್ಕೊಂತಿದ್ರು, ಗುರು ಅಂತ ಒಪ್ಕೊಂಡ್ರೆ ದೇವರಂತ ತಿಳ್ಕೊಂತಿದ್ರು. ಆದರೆ ನಮಗೆ ಸಿಕ್ಕಂಥ ಮರ್ಯಾದೆ ಸರ್ಗೆ ಸಿಗುವುದಿಲ್ಲ, ಅನಂತ ಸರ್ಗೆ ಸಿಗುವುದಿಲ್ಲ. ಅವರು ಕಲಿಸ್ತಾರೆ ಯೋಗ ಕರೆ. ಹೌದಾ? ಯಾಕೆ ಹಾಗೆ? ಯಾಕೆ ಹಾಗೆ? ಅವತ್ತಿನ ಕಾಲ ಬೇರೆ, ಇವತ್ತಿನ ಕಾಲ ಬೇರೆ ಇರುತ್ತೆ. ಅವತ್ತಿನ ನೀವು ಬೇರೆ, ಇವತ್ತಿನ ನೀವು ಬೇರೆ. ಯಾಕಂದ್ರೆ ಇವತ್ತು ಗಲ್ಲಿಗೆ ಎಲ್ಲರೂ ಯೋಗ ಗುರುಗಳಾಗಿಬಿಟ್ಟಾರೆ. ಇವತ್ತು ಎಲ್ಲರೂ ಯೋಗ ಗುರುಗಳೇ. ಇವತ್ತು ನಾನು ಯೋಗ ಕಲಿಸ್ತೀನಿ, ನೀನು ಯೋಗ ಕಲಿಸ್ತೀನಿ. ಇಂಥ ನೀವೇನು ಕಲಿತಿರಲ್ಲ, ಇಂಥ ಯೋಗ ಆಶ್ರಮ, ಯೋಗ ಕೇಂದ್ರಗಳು, ಯೋಗ ವಿಭಾಗಗಳು ಭಯಂಕರ ಬಿಟ್ಟವು ದೇಶಕ್ಕೆ ತುಂಬ. ಪ್ರತಿ ವರ್ಷದ ಸಾವಿರ ಮಂದಿ ಯೋಗ ಟೀಚರ್ ಆಗಿ ಬರಾಗುತ್ತೆ. ಇನ್ನು ಪತಂಜಲಿ ಯೋಗ ವಿದ್ಯಾಪೀಠದೊಳಗಂತೂ ಲಕ್ಷಗಟ್ಟಲೆ ಮಂದಿ ಯೋಗ ಟೀಚರ್ ಆಗ್ತಾರೆ. ಕಲಿಯೋರು ಕಮ್ಮಿ ಆಗ್ಯಾರ, ಕಲಿಸೋರು ಜಾಸ್ತಿ ಆಗ್ಯಾರ. ಯೋಗದ ಬೆಲೆ ಡೌನ್ ಆಗಿಬಿಟ್ಟದ್ದು, ಯೋಗದ ಮೌಲ್ಯ ಅಪಮೂಲ್ಯ ಆಗಿಬಿಟ್ಟದ್ದು, ಯೋಗವನ್ನು ಕಾಣುವ ರೀತಿ ಬ್ಯಾರೆ ಆಗಿಬಿಡ್ತದ್ದು. ಮತ್ತು ನೀವು ತಿಳ್ಕೊಂಡದ್ದು ಯೋಗ ಅಲ್ಲವೇ ಅಲ್ಲ. ಕೈ ಎತ್ತು, ಕಾಲೆತ್ತು, ಕಣ್ಮುಚ್ಚು, ಇದನ್ನೇ ಯೋಗ ಅಂತ ಭ್ರಮಿಸಿದ್ರು ನೀವು. ಅದು ಯೋಗ ಅಲ್ಲವೇ ಅಲ್ಲ. ಹೆಂಗೆ ಸಾರಿ ಹೇಳ್ಬೇಕು ನಿಮಗೆ. ಧ್ಯಾನವೂ ಯೋಗ ಅಲ್ಲ, ಪ್ರಾಣಾಯಾಮ ಯೋಗ ಅಲ್ಲ, ಆಸನ ಯೋಗ ಅಲ್ಲ. ಯೋಗ ಇರೋದೇ ಬೇರೆ, ಬಟ್ ನಾವು ತಿಳ್ಕೊಂಡದ್ದೇ ಬೇರೆ. ಯೋಗದ ವಿದ್ಯಾರ್ಥಿನಿಯರು ನೀವು ನಿಜವಾದ ಯೋಗವನ್ನು ಕಲ್ಕೊಂಡು ಇಚ್ಛೆ ಇತ್ತಪ್ಪ ಅಂತಂದ್ರೆ ಹೇಗೆ ಕಲಿತಿರೋ ಕಲೀರಿ. ಬಟ್ ಅದರ ಆಚೆ ಬಂದವರು ಯಾವ ಯೋಗವನ್ನು ಕಲಿತಾರೆ ಅವನ್ನ ನಚಿಕೇತನ ಕಥೆ ಕೇಳಿದ್ರೆ ಕಠೋಪನಿಷತ್ ಅಂತ ಬರ್ತದೆ. ಅವ ಏನು ಹೇಳ್ತಾನ, 8 ವರ್ಷದ ಬಾಲಕ, ಹೌದಾ, 8 ವರ್ಷದ ಬಾಲಕ ಅಪ್ಪ ಯಜ್ಞ ಮಾಡ್ತಾ ಇದ್ದಾನೆ. ಕೊನೆಗೆ ಆಹುತಿ ಅಂತ ಕೊಡ್ತಾರ, ಬಲಿ ಅಂತ ಕೊಡ್ತಾರ, ಹೌದಾ, ಲಾಸ್ಟಕ್ಕೆ ಅದಕ್ಕೆ ಅದು ಕೊಡ ಮುಂದೆ ಈ ಹುಡುಗ ನನಗೆ ಯಾರಿಗೆ ಬಲಿ ಕೊಡ್ತೀನಿ ಅಂತ ಕೇಳ್ತಾನೆ. ಸಿಟ್ಟು ಬರ್ತಾ ಅಪ್ಪಗೆ, ನಿನಗೆ ಯಮಗೆ ಕೊಡ್ತೀನಿ ಬಲಿ ಅಂತ. ಆಯಿತು, ನಾ ಯಮಗೆ ಬಲಿ ಆದೆ ಅಂದ್ಕೊಂಡು ಎಂತಾರು ಕೂಡ ಹೋಗ್ತೀನಿ. ಈ ಪುಟ್ಟ ಬಾಲಕರನ್ನು ನೋಡಿ ಅಂತ ನಾನು ಯಾಕೆ ನೀರು ಬಂದಿಪ್ಪ, ಹಿಂಗೆ ಮುದ್ದು ಮಾತನ್ನು ಕೇಳಿ ಇವದನ್ನು ಪ್ರಸನ್ನ ಆಗ್ತಾನೆ. ಇಲ್ಲಪ್ಪ ನೀ ಹೋಗು, ನಾನು ಬಿಡ್ತೀನಿ, ಮತ್ತು ನಿನಗೇನು ಇಲ್ಲಿ ಬಂದ್ಯ ನನ್ನ ಮನಸ್ಸು ಪ್ರಸನ್ನ ಆಗಿರುತ್ತೆ, ಏನು ವರ ಕೇಳ್ತಿರ್ತೀವಿ, ಒಂದು ವರ. ಅವ ಅಂತಾನ 8 ವರ್ಷದ ಬಾಲಕ ನಚಿಕೇತ. ಹೇಳಿದ್ರು ನಚಿಕೇತ ಕಠೋಪನಿಷತ್ ಕೇಳಿರಿ. ಒಂದು ಮಾತು ಹೇಳ್ತಾನೆ, ಒಂದೇ ಒಂದು ಮಾತು. ಎಷ್ಟು ಅದ್ಭುತ. ಯಾವ ವಿದ್ಯೆಯನ್ನ ತಿಳಿದುಕೊಂಡ್ರ, ಯಾವ ವಿದ್ಯೆಯನ್ನ ಕಲಿತ್ರ, ಯಾವ ವಿದ್ಯೆಯನ್ನ ತಿಳಿದುಕೊಂಡ್ರ ಎಲ್ಲಾ ವಿದ್ಯೆ ಕಲ್ತಂಗ ಆಗುತ್ತ. ನೋಡಿ, ಸಣ್ಣ ಹುಡುಗರಿಪ್ಪ, ಯಾವ ವಿದ್ಯಾ ತಿಳ್ಕೊಂಡ್ರ, ಯಾವ ವಿದ್ಯೆ ಕಲಿತ್ರ ಎಲ್ಲಾ ವಿದ್ಯಾರ್ಥಿ ಕಲ್ಕೊಂಡಂಗ ಆಗುತ್ತ. ಅಂತ ವಿದ್ಯೆ ನನಗೆ ಕೊಡುವ ಅಂತ ಹೇಳ್ತಾರೆ. ಅದಕ್ಕೆ ಕಠೋಪನಿಷತ್ತಿನ ಈ ವ್ಯಾಖ್ಯಾನ ಬರ್ತದೆ. ಇದಕ್ಕೆ ಆತ್ಮವಿದ್ಯೆ ಕೊಡ್ತಾನೆ. ಆತ್ಮವಿದ್ಯೆ ಅಂದರೆ ಎಲ್ಲವನ್ನು ಅದು ಒಂದು ತಿಳ್ಕೊಂಡ್ಬಿಟ್ಟು ಸಾಕ್ರಿ. ನಿಮಗೆ ಬರ್ತಕ್ಕಂಥ ಪ್ರತಿ ದುಃಖ ಅದರ ಬಗ್ಗೆ ಅಜ್ಞಾನ ಇರೋದಕ್ಕೆ, ನಾ ಹೇಳಿದ್ರೆ ಅಜ್ಞಾನದಿಂದ ಆಗಿರಬೇಕು. ಅದರ ಬಗ್ಗೆ ಅಜ್ಞಾನದ, ಅದಕ್ಕೆ ದುಃಖ ಹೊರಗತ್ತೀವಿ. ಆತ್ಮವಿದ್ಯಾ ಅದೇ ದೊಡ್ಡ ವಿದ್ಯೆ, ಮಹಾವಿದ್ಯೆ. ಅದಕ್ಕೆ ಕೃಷ್ಣ ಪರಮಾತ್ಮ ಅದು ಆತ್ಮವಿದ್ಯೆ ಯೋಗದ ಒಂದು ಮೂಲ. ಅದು ಯೋಗದ ಮೂಲಕ ಆತ್ಮವಿದ್ಯೆಯನ್ನು ಪ್ರತಿಪಾದಿಸೋದು. ಅದಕ್ಕೆ ಕೃಷ್ಣ ಪರಮಾತ್ಮ 9ನೇ ಅಧ್ಯಾಯದೊಳಗೆ 2ನೇ ಶ್ಲೋಕದೊಳಗೆ ಹೇಳ್ತಾನ, ರಾಜವಿದ್ಯಾ ಇದು ರಾಜವಿದ್ಯೆ, ಕಿಂಗ್ ಆಫ್ ಆಲ್ ನಾಲೆಜ್ ಇಸ್ ಯೋಗ. ರಾಜವಿದ್ಯಾ ರಾಜಗುಹ್ಯಂ, ಇಟ್ ಇಸ್ ಮಿಸ್ಟ್ರಿ. ಎಲ್ಲರಿಗೂ ಕೊಡಬಾರ್ದು ವಿದ್ಯಾ ಅಂತಂದ್ರೆ ಅವರು ಗುಹ್ಯ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ. ಒಂದೇ ಒಂದು ವಾಕ್ಯದೊಳಗೆ ಯೋಗದ ಬಗ್ಗೆ ಹೇಳ್ತಾರೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದು ಉತ್ತಮಂ. ಅದಕ್ಕೆ ನೀವೇನು ಕಲಿಯುತ್ತೀರಿ, ಅದ್ಭುತವಾದ ವಿದ್ಯೆ ಕಲಿಯುತ್ತೀರಿ. ಆದ್ರೆ ಅದನ್ನು ಪೂರ ತಗೊಳ್ಳದೆ, ಅದನ್ನು ತಗೊಂಡ್ರೂ ಕೂಡ ಪೂರ ಅದರದ್ದು ಇದು ತಗೊಳ್ಳದೆ ವಂಚಿತರಾಗಬೇಕು. ಇಷ್ಟೇ. ವಿದ್ಯಾ ತಗೊಳಕ್ ಹೋಗಿರಿ,
ಆದ್ರೆ ಅದ್ರ ಪೂರ್ಣ ಪ್ರಯೋಜನ ಪಡ್ಕೊಳ್ಳಾರ್ದಂಗೆ ಅರ್ಧ ಕಲ್ತು ಇದ ಅಂತ ತಿಳ್ಕೊಂಡು ಇದ ನಾ ಯೋಗ ಕಲಿತೆ ಅಂತ ಭ್ರಮ ಒಳಗ ನೀವು ಅದೇರಷ್ಟೇ. ನಾನೇ ಒಬ್ಬ ಯೋಗ ಟೀಚರ್ ಇದೇ ಹೇಳ್ಕೊಂತೀರಿ. ಬಟ್ ವಾಟ್ ಈಸ್ ಯೋಗ ಅಂದ್ರೆ ಗೊತ್ತಿಲ್ಲ. ವಾಟ್ ಈಸ್ ಯೋಗ ಅಂದ್ರೆ ಗೊತ್ತಿಲ್ಲ. ಆಚೆ ಇವಾಗ ಯೋಗ ಅನ್ನೋದು ಅಪರೂಪದ ವಿದ್ಯೆ ಆಗ್ತದೆ, ಅದ್ಭುತ ವಿದ್ಯೆ ಆಗ್ತದೆ, ಮತ್ತು ಗುಹ್ಯವಾದ ವಿದ್ಯೆ ಆದ ಅಂಥ ವಿದ್ಯೆಯಲ್ಲಿ ತೆಗೆದುಕೊಂಡಿರ್ತೀರಿ. ನಾ ಹೇಳೋದಿಷ್ಟೇ, ಪರಿಪೂರ್ಣವಾಗಿ ತೆಗೆದ ಪೂರ್ಣ ಜ್ಞಾನಿಗಳಾಗಿ ಯೋಗ ಅದು ನೀವು ಮಂದಿಗೆ ಕಲಿಸ್ರಿ ಬಿಡ್ರಿ, ನಿಮ್ಮ ವೈಯಕ್ತಿಕ ಜೀವನದೊಳಗೆ ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡ್ತದೆ. ಈ ವಿದ್ಯಾ ಸರಿಯಾಗಿ ಕಲಿತದ್ದು ಆದ್ರೆ ನಿಮ್ಮ ಜೀವನ ಪಾವನ ಆಗ್ತದೆ, ಟೆನ್ಷನ್ ಲೆಸ್ ಇರಿಸ್ತದೆ, ದುಃಖ ತಪ್ತ ಅಂತ ನೀವು ತಿಳ್ಕೊಂಡಿರಲ್ಲ, ದುಃಖವನ್ನು ದೂರ ಮಾಡ್ತದೆ. ಹೌದಾ? ಇವತ್ತು ನೀವು ಬದುಕು ನೋಡ್ಕೊಳ್ಬೇಕಾದ್ರೆ ನೀವು ಹಿಂಗೆ ಕಾಣಿಸ್ತಿರ್ತಾರೆ, ಒಳಗೆ ಬೆಂಕಿ ತುಂಬಿದ್ದು ಬೆಂಕಿ. ಎಲ್ಲರಿಗೂ ಬೆಂಕಿ ತುಂಬಿದ್ದು ಒಳಗೆ ಕಾಣೋದಿಲ್ಲ ಅಷ್ಟೇ. ಯಾಗ ಲೇಪನ ಇದು ಎಂಥ ಬೆಂಕಿ? ಲೌಕಿಕ ಬೆಂಕಿ, ಸಂಸಾರದ ಬೆಂಕಿ. ಸಂಸಾರ ಅಂದ್ರೇನು? ನೀವು, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಅತ್ತಿ, ನಿಮ್ಮ ಸೊಸೆ, ನಿಮ್ಮ ತಂದೆ, ನಿಮ್ಮ ತಾಯಿ, ನೆರೆಹೊರೆಯವರು, ಬಂಧುಗಳು, ಆಪ್ತೇಷ್ಟರು, ಇವೆಲ್ಲ ಕೂಡಿ ಸಂಸಾರ ಆಗೈತಿ. ಇದೇ ನಿಮ್ಮ ಜಗತ್ತು. ಹೊರಗಿನ ಜಗತ್ತು ನೀವೇನು ಮಾಡ್ತೀರಿ? ಟರ್ಕಿಯೊಳಗೆ ಭೂಕಂಪ ಆತು, 30,000 ಜನ ಸತ್ರು ಅಂತ ತಿಳ್ಕೊಂಡು ಪೇಪರ್ನಾಗ ಓದ್ತೀರಿ. ಭಯಂಕರ ದುಃಖ ಆಗಿ ಊಟ ಬಿಡ್ತೀರಿ. ನೀವು ದುಃಖ ಅಯ್ಯಪ್ಪ ಅವ್ರು 30,000 ಮಂದಿ ಸತ್ತರು ಅಂತ ನಾವು ಊಟ ಹೋಗ್ತೀರಿ ಅಂತೀರಿ ಅಂತ. ಯಾಕೆ ನೀವು ಸಂಬಂಧ ಇಲ್ಲದು. ಟರ್ಕಿ ನೀವು ಸಂಬಂಧ ಇಲ್ಲದು. ನಿಮಗೆ ಸಂಬಂಧ ಯಾವುದು? ನಿಮ್ಮ ಜಗತ್ತು. ನಿಮ್ಮ ಅಪ್ಪಗೆ ಏನ್ರಾದ್ರೆ, ನಿಮ್ಮ ಮಾವಗೆ ಏನ್ರಾದ್ರೆ ಅವ್ರು ದುಃಖ ಬರ್ತದ. ಅದು ನಿಮ್ಮ ಜಗತ್ತು. ನಿಮ್ಮ ಜಗತ್ತಿಗೆ ಏನು ಆಗ್ಬಾರ್ದು. ಅದೇ ಜಗತ್ತ ನಿಮ್ಮ ದುಃಖಕ್ಕೆ ಕಾರಣ ಆಗೈತೆ. ರೇಷ್ಮೆ ಹುಳ ತನ್ನ ಸುತ್ತಲೂ ಕಟ್ಕೊಂಡು ಗೂಡು ಕಟ್ಕೊಂಡು ತಾನೇ ಗೂಡು ಕಟ್ಕೊಂತದ್ದು. ತಾನೇ ಗೂಡು ಕಟ್ಕೊಂಡು ಒಳ ಸಿಕ್ಕೊಂಡು ಹೊರಗೆ ಹೋಗೋ ದಾರಿ ಹಂಗೈತೆ ಅಂತ ಹುಡುಕಾಡ್ತೈತಿ. ಯಾವ ಥರ ಅಭಿಮನ್ಯು ಚಕ್ರ ವ್ಯೂಹ ಅಂತಕ್ಕಂಥ ಒಂದು ಯುದ್ಧದೊಳಗೆ ಚಕ್ರ ವ್ಯೂಹದೊಳಗೆ ಹೋಗಬೇಕು ಅಂತಕೊಂಡು ಕಲ್ತಿದ್ದ. ಆಗ ಹೊರಗೆ ಬರೋದು ಕಲ್ತಿದ್ದಿಲ್ಲ, ಒಳಗೆ ಹೋದ, ಸತ್ತು ಬಿಟ್ಟ, ಹೊರಗೆ ಬರಲಾಗುತ್ತೆ. ಹಾಗೆ ನಮ್ಮ ಸಂಸಾರವೆಂಬುದು ಚಕ್ರವ್ಯೂಹದಾಗಿರ್ತದೆ. ಒಳಗೆ ಹೋಗೋದು ಗೊತ್ತಾಯ್ತು. ಎಲ್ಲರೂ ನೀವು ಹಿಂಗ ಕೂಡಿರ್ಬೇಕಾದ್ರೆ ಮಂದಿ ಕೇಳ್ತಾರೆ, ಇನ್ನು ಮದುವೆ ಆಗಿಲ್ಲ, ಇನ್ನು ಮದುವೆ ಆಗಿಲ್ಲ. ಏನು ದೊಡ್ಡ ಇವ್ರು ಮದುವೆ ಸುಖ ಸುರ್ಕೊಂಡ್ರ? ಯಾರ ನೀನು ಮದುವೆ ಐತೆ ನಿಂದ? ಆಗಿಲ್ಲಲ್ಲ? ಆಗಿಲ್ಲದಲ್ಲ? ಕರೆ ಆಗಿಲ್ಲದಲ್ಲ ಮತ್ತೆ. ಹಾಂ, ಮದುವೆ ಆಗ್ಬೇಕಂತ ಮನಸ್ಸು ಐತಿಲ್ಲ? ಐತಲ್ಲ? ಯಾಕವ ಐತಿಲ್ಲ ಮನಸ್ಸು? ಮದುವೆ ಆಗಿನ ಮುಂಚೆ ಒಂದು 10 ಮಂದಿ ಮದುವೆ ಆಗಿರ್ತಾರಲ್ಲ, ಹೋಗ್ತೀವಿ ನಾನು ಮದುವೆ ಆಗ್ಬೇಕಂತೀನಿ. ಅವ್ರು ಏನಂತಾರೆ ಕೇಳ್ಕೋಬೇಕ? ಯವ್ವ ಒಬ್ಬೇಕದಿ ಆರಾಮದಿ ಸುಡ್ಗಾರ ನಾ ಸಿಕ್ಕೊಂಡು ಸಾಯಕತ್ತೀನಿ, ಯಾಕೆ ಹಾಕಿ ಅಂತಾರ. ಅನ್ಬೋದು, ಅದು ಅನ್ನೋದಿಲ್ಲ. ನಿಮ್ಮ ತಂದೆ ತಾಯಿಯರು ಮತ್ತೆ ನಿಮ್ಮನ್ನು ಮದುವೆ ಮಾಡ್ಸಕ ಹೋಗ್ತಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಗೊತ್ತದ ಎಷ್ಟು ಸುಖ ಸುರ್ಕೊಂಡಾರ, ಎಷ್ಟು ಸುಖದಿಂದ ಅದಾರ ಗೊತ್ತದ. ಕರೆ ಆದರೂ ತಮ್ಮ ಮಕ್ಕಳನ್ನ ಯಾಕೆ ಮದುವೆ ಆಗಂತಾರ ಅಂದ್ರ ಹಂಗೂ ಸುಖ ಇಲ್ಲ, ಹಿಗ್ಗೂ ಸುಖ ಇಲ್ಲ. ಮದುವೆ ಆಗದಿದ್ರು ಸುಖ ಇಲ್ಲ, ಮದುವೆ ಆದ್ರೂ ಸುಖ ಇಲ್ಲ. ಅಂದ್ಮ್ಯಾಗ ಯಾವ್ದಾರ ಒಂದಪ್ಪ, ಒಂದು ಚಾನ್ಸ್ ಅಂದ್ರೆ ಚಲೋ ಗಂಡ ಸಿಗುದೇ ಒಂದು ಚಾನ್ಸ್, ಚಲೋ ಅತ್ತಿಂದ ಸಿಗುದೇ ಒಂದು ಚಾನ್ಸ್ ಒಂದು ಚಾನ್ಸ್ ಅಷ್ಟೇ. ನಿಮ್ಮ ಜನ್ಮದ ಫಲ, ಪೂರ್ವ ಜನ್ಮದ ಫಲ, ಚಲೋ ಕರ್ಮ ಮಾಡಿದ್ರಿ ಹಿಂದಿನ ಜನ್ಮದಾಗ ಚಲೋ ಗಂಡ ಸಿಗುತ್ತಾನೆ. ಇರ್ಲಿಕ್ಕಪ್ಪ ಅಂದ್ರೆ ನಮ್ಮನ್ನ ಕುಡಿಬಿಟ್ಟು ಒಡ್ಯಾಕ ಸಿಗರೇಟ್ ಚಲೋ ಸಿಗ್ತಾನೆ. ಎಷ್ಟು ಮಂದಿ ಇಲ್ಲೇ ತಮ್ಮ ಸಮಸ್ಯೆ ತುಂಬತ್ತಾರೆ ಗೊತ್ತದ? ಲೌಕಿಕ್ಸ್ ಮಾಡ್ತಾರೆ.
ನಾ ಯೋಗ ಕಲಿಸು ಗುರು ಅನ್ನೋದು ಬರ್ಬಿಟ್ಟು ನಾನು ಬರೀ ಲೌಕಿಕವಷ್ಟೇ. ನನ್ನ ಗಂಡ ಹಾಂಗೆ, ನನ್ನ ಗಂಡ ಹಿಂಗೆ, ನನ್ನ ಗಂಡ ಈ ಮೊದಲು ನಾನು ತಾಳಗಿದ್ದೆ. ಹೌದು, ಎಷ್ಟು ಬಳ್ಳಿ ಇದ್ದಲ್ಲಿ ಬದುಕು ಬಳ್ಳಿ ಇದ್ದಂಗೆ ನೀನು ಸೊಂಟ ಎಷ್ಟು ತಾಳ್ದಾಗ ನಿನ್ನ ಕೂದಲು ಎಷ್ಟು ರೇಷ್ಮೆ ಅಂತ ಕೂದಲು ಹಿಂಗೆ ಅಂತಿದ್ರು ಗುರುಜಿ. ಈಗ 2 ಮಕ್ಕಳು ಹಡ್ದೀನಿ, ಈಗ ಡ್ರಮ್ ಆಗಿ, ಮೊದಲು ಟ್ರಿಮ್ ಅದಿ ಅಂತಿದ್ರು, ಈಗ ಡ್ರಮ್ ಆಗಿ ಅಂತಾರ್ರಿ ಗುರುಜಿ. ಅದಕ್ಕೆ ಟ್ರಿಮ್ ಆಗಕ್ಕೆ ಅಂತ ಹೊಸದ ಒಂಡ್ರಿಗೆ ಗುರುಜಿ ಅಂತ ಇಂಥ ಬರ್ತಾರ. ಅವರು ನಿಮ್ಮನ್ನ ಪ್ರೀತಿ ಮಾಡಲೇ ಇಲ್ಲ, ನಿಮ್ಮ ಸ್ವಂತ ಪ್ರೀತಿ ಮಾಡಿದ್ರು, ನಿಮ್ಮ ಕೂದಲ ಪ್ರೀತಿ ಮಾಡಿದ್ರು. ಎಲ್ಲ ಏನು ಅನಶ್ವರ ಇತ್ತು, ಎಲ್ಲ ಏನು ಅಶಾಶ್ವತ ಇತ್ತು ಅದನ್ನು ಪ್ರೀತಿ ಮಾಡಿದ್ರು. ಪರ್ಮನೆಂಟ್ ಏನದ ಸಾಯಿ ಮಠ ಅದನ್ನು ಪ್ರೀತಿ ಮಾಡಲೇ ಇಲ್ಲ. ಪ್ರತಿಯೊಬ್ಬ ಗಂಡಸಿನ ಹಣೆ ಬರ ಏನಪ್ಪಾ ಅಂತಂದ್ರೆ ಹೆಂಡತಿ ಹೆಂಗೆ ಒಟ್ಟು ತಾಳಿಗಿರ್ಬೇಕು, ಹೆಂಗಿದ್ದ ಹಂಗೆ ಇರ್ಬೇಕು. ಇವ ಬೇಕಾದಂಗೆ ತಗೋದು ಯಾಕೆ, ಇವ್ ಬೇಕಾದಂಗೆ ನಡೀತೈತಿ. ಹೆಂಡತಿ ಮತ್ತೆ ಚಂದ ಕರಿಬೇಕು, ಹೆಂಗಿದ್ದು ಮದುವೆಯಾಗ ಹಂಗೆ ಇರಬೇಕು. ಔಟ್ಡೇಟೆಡ್ ಆಗಬಾರ್ದಕ್ಕೆ, ಎಂದು ಡಿಶೇಪ್ ಆಗಬಾರ್ದು ಅಂತ. ಇಂಥ ಜಗತ್ತು ನೋಡಿ ನೀವು ಬದುಕಾಕತ್ತೀರಿ. ನಿಮ್ಗೆ ದುಃಖ ಕೊಡೋರು ಮತ್ತೊಬ್ಬರು ಅಲ್ಲ, ನಿಮ್ಮ ಗಂಡನೇ ದುಃಖ ಕೊಡ್ತಾನೋ. ನಿಮ್ಮ ದುಃಖಕ್ಕೆ ಕಾರಣ ನೀವು ಕಟ್ಕೊಂಡಂಥ ಗಂಡ, ಹೊಡೆದಂಥ ಮಕ್ಕಳು. ಆದ್ರೆ ಗಂಡ ಕೊಟ್ಟ ಕಷ್ಟ, ಮಕ್ಕಳು ಕೊಟ್ಟ ಕಷ್ಟ ಅನ್ಸೋದು ನಿಮಗೆ, ಕಷ್ಟ ಅನ್ಸೋದಿಲ್ಲ. ಆದ್ರೆ ಅತ್ತಿ ಸ್ವಲ್ಪ ಅಂದ್ರು ನಾನು ಅತ್ತಿ ಬಂದು ನಮ್ಮ ಮಾವ ಭಾಳ ಕೆಟ್ಟದ ಅಂತಾರೆ. ಗಂಡನಿಗಿಂತ ಮಕ್ಕಳಿಗಿಂತ ಕಷ್ಟ ಕಮ್ಮಿ ಕೊಟ್ಟಾರ, ಅವ್ರನ್ನ ಹಂಗೆ ಹಿಂಗೆ ಬೇಕ್ರಿ. ಗಂಡಗ ಮಕ್ಕಳಿಗೆ ಬೇಕಿಲ್ಲ, ಯಾಕಂದ್ರೆ ನಿಮ್ಮವರಲ್ಲ. ಅದು ನನ್ನ ಗಂಡ ಅಂತ ಯಾವಾಗ ಬಂತಲ್ಲ, ಅದು ಬೇಕಾದ ಕಷ್ಟ ಕೊಟ್ಟರು ಸಹಿಸ್ಕೊಳ್ತೀವಿ. ನನ್ನ ಮಕ್ಕಳು ಅಂತ ಯಾವಾಗ ಬಂತಲ್ಲ, ನನ್ನದು ಒಂದು ಯಾವ ಬರ್ತದ ಸಹಿಸ್ಕೊಳ್ಳೋ ಗುಣ ಬರ್ತದೆ. ಬಟ್ ಯೋಗ ಹೇಳ್ತದ ನನ್ನದು ಅನ್ನೋದೇ ಬಂಧನ ಅಂತದ. ನನ್ನದು ಅಂತ ಏನಂತೀರಿ ಬಂಧನ, ಇಷ್ಟೇ. ಯಾವಾಗ ಬಂಧನ ಸಿಕ್ಕೊಂತೀರಿ, ಸಿಕ್ಕ ಸಾಯ್ತೀರಿ. ದುಃಖ 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 ಎರಡೇ ಅದ. ಯೋಗಿ ಏನು ಕಲಿಸ್ತದ, ಒಂದು ನನ್ನದು ಅನ್ರಿ ದುಃಖ, ಒಂದು ನಿನ್ನದು ಅನ್ರಿ ಸುಖ. ನಿನ್ನದು ಅನ್ನೋದು ಯಾವಾಗ ಕಲಿತೀರಿ, ಸಮರ್ಪಣಾ ಭಾವ. ಇದಕ್ಕೆ ಪ್ರತ್ಯಾಹಾರ ಅಂತಾರ, ಭಕ್ತಿ ಯೋಗ ಅಂತಾರ. ಪರಮಾತ್ಮ ನೀವೊಂದು ಅತ್ಯಮೂಲ್ಯ ಅವಕಾಶ ಕೊಟ್ಟು ನನಗೆ ಮನುಷ್ಯ ಜನ್ಮನಾಗಿ ಕೊಟ್ಟು ಮನುಷ್ಯನಾಗಿ ಹುಟ್ಟಿಸಿ ನೀ ಹೆಂಗೆ ಇಡ್ತಿ ಹಂಗೆ ಇಡ್ತಿ. ನೀ ಹೆಂಗೆ ಮಾತಾಡಿಸ್ತಿ, ನಾನು ಮಾತಾಡೋದು ನೀನು ಮಾತಾಡ್ದಂಗೆ. ನನ್ನ ವಿಚಾರಗಳು ನೀನು, ನನ್ನ ಕಾರ್ಯ ನಿನ್ನದು ಅಂತ ಈ ಸಮರ್ಪಣಾ ಭಾವದಿಂದ ಇದ್ದಾಗ ಯಾರು ಕಷ್ಟಪಟ್ಟರು ಕಷ್ಟ ಅನಿಸೋದೇ ಇಲ್ಲ. ಆದರೆ ಇದೆಲ್ಲ ಭ್ರಮ ಅಂತ ಅನ್ಸುತ್ತೆ ನಿಮಗೆ. ತಪ್ಪಿರಿ, ನೀವು ಎಲ್ಲ ನಂದು ಅಂತೀರಿ, ಅದಕ್ಕೆ ದುಃಖಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಯೋಗದ ವ್ಯಾಖ್ಯಾನ ಇದನ್ನೇ ಹೇಳ್ತದ. ನೀವು ಯೋಗ ಅಂದ್ರೆ ಏನಂತ ತಿಳ್ಕೊಂಡ್ರಿ, ನೀವು ಯೋಗದ ಅಭ್ಯರ್ಥಿಗಳಾಗಿರಿ, ಯೋಗ ಅರ್ಥಿಗಳಾಗಿರಿ, ಯೋಗದ ಶಿಕ್ಷಣಾರ್ಥಿಗಳಾಗಿರಿ, ಯೋಗದ ಪ್ರಶಿಕ್ಷಣಾರ್ಥಿಗಳಾಗಿದ್ದೀರಿ. ವಾಟ್ ಈಸ್ ಯೋಗ ಅಪ್ಪ ಅಲ್ಟರ್ನೇಟ್? ನಾನು ಮುಗಿಸ್ತೀನಿ ಈಗ. ಏನು ಯೋಗ ಅಂದ್ರೆ ಏನವ? ಯೋಗ ಅಂದ್ರೆ ಏನು ತಿಳ್ಕೊಂಡಿರಿ? ಯೋಗ ಅಂದ್ರೆ ಏನು? ಆತ್ಮಶುದ್ಧಿ. ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರೆ ಏನು? ಎಲ್ಲಿತ್ತದ ಆತ್ಮ ಅನ್ನೋದು? ಎಲ್ಲೈತಿ, ಹೆಂಗೈತಿ ಅಂತ ಗೊತ್ತಾ? ಶುದ್ಧಿ ಮಾಡ್ತಿ. ಸುಮ್ಮನೆ ಆತ್ಮಶುದ್ಧಿ ಅಂತ ಹೇಳ್ಬಿಟ್ಟು ಮುಗಿತು ಅನ್ನೋದು. ಆತ್ಮಶುದ್ಧಿ ಅಂತಿ ನೀನು. ಯೋಗದಿಂದ ಆತ್ಮಶುದ್ಧಿ ಕರೆ, ನೀ ಕರೆನೇ ಹೇಳಿಯಮ್ಮ. ಬಟ್ ಆತ್ಮನ ಗೊತ್ತೈತಿ ನಿಮ್ಗೆ? ನೋಡಿ ಅದನ್ನ. ಮತ್ತೆ ಶುದ್ಧಿ ಹೆಂಗ್ ಮಾಡ್ತಾರೆ? ಗೊತ್ತಿಲ್ಲ ನನಗೆ, ಅದಕ್ಕೆ ನಾ ಹೇಳಿದ್ದೆ ಯಾಕೆ ಬರ್ಕೊಂತೀರಪ್ಪ. ಮುಖ್ಯ ಯೋಗ ಅಂದ್ರೆ ಏನು ತಿಳ್ಬೋದು. ನಾ ಏನು ಹೇಳ್ತೀನಿ, ಈಗ BSc ಕಲಿತೀರ, BSc ಫಸ್ಟ್ ನೀವು ಹೋಗ್ಬಿಡಿ ಸೈನ್ಸ್ ಅದಲ್ಲ. ವಾಟ್ ಈಸ್ ಸೈನ್ಸ್ ಅಂತ ಶುರು ಆಗತ್ತೆ ಗೊತ್ತಂದ್ರೆ, ಕಾಮರ್ಸ್ ಕಲಿಯಕ್ಕೆ ಹೋಗ್ರಿ, ವಾಟ್ ಈಸ್ ಕಾಮರ್ಸ್ ಅಂತ ಶುರು ಆಗತ್ತೆ ಗೊತ್ತಿದ್ದಿಲ್ಲ. ಏನು ಕಲಿಯಕ್ಕೆ ಹೋಗ್ತೀರಿ, ಮೊದಲು ವಾಟ್ ಈಸ್ ಅಂತ ಶುರು ಮಾಡ್ತಾರ. ಇದು ಅಂದ್ರೆ ಏನು ಅಂತ ಶುರು ಮಾಡ್ತಾರ. ನೀವು ಯೋಗದ ಅಭ್ಯರ್ಥಿಗಳಾಗಿದ್ದೀರಿ, ನಾ ಕೇಳ್ತೀನಿ ಯೋಗ ಅಂದ್ರೆ ಏನು ಇದನ್ನ ತಿಳ್ಕೊರಿ ಫಸ್ಟ್. ಯೋಗ ಕಲಿಯಕ್ಕೆ ಬಂದಿರಿ ನೀವು, ಯೋಗ ಕಲಿಯಕ್ಕೆ ಹತ್ತಿರಿಲ್ಲ, ಮತ್ತೆ ಯೋಗ ಅಂದ್ರೆ ಏನು ಹೇಳಿ ನೋಡಿ. ಆತ್ಮ ಮತ್ತು ಮನಸ್ಸಿನ ಸುದ್ದಿನೇ ಯೋಗ ಆಗ್ತದೆ.
ನೀ ತಿಳ್ಕೊಂಡು ಮಾತಾಡ. ಮನಸ್ಸನ್ನು ಏನೈತಿ ಹೇಳೋದನ್ನ ಎಲ್ಲೈತಿ? ನಿನ್ನ ಮನಸ್ಸು ಏನೈತಿ? ನಿನ್ನ ಮನಸ್ಸು ಏನೈತಿ? ಆತ್ಮ ಏನೈತಿ? ಕಾಣಲ್ಲ. ಮನಸ್ಸು ಏನೈತಿ? ಕಾಣಲ್ಲ. ಕಾಣದ ಬಗ್ಗೆ ಮಾತಾಡಕತ್ತೀನಿ. ಕಾಣದಿಲ್ಲ, ಅನುಭವಿಸಿಲ್ಲ, ಮತ್ತು ಅವ್ನು ಹೆಂಗೆ ಕೂಡಿಸ್ತೇವೆ ಅವನ್ನ ಶುದ್ಧಿ ಹೆಂಗೆ ಮಾಡ್ತೀವಿ? ಒಟ್ಟು ಯೋಗ ಅಂದ್ರೆ ಆತ್ಮಶುದ್ಧಿ, ಮನಃಶುದ್ಧಿ ಅಂದ್ರೆ ಏನು ಅರ್ಥನ ಆಗಿ ನಿಮಗೆ ಯೋಗ ಅನ್ನೋದು. ಇದಕ್ಕೆ ಹೇಳೋದು ನಾನು, ಇವುಗಳು ಬೇಕಾರ ತಿಳ್ಕೊ ಬೇಡ್ರಿ, ಇದು ಮೂಲ. ನಿಮಗೆ ನಾಲೆಜ್ ಕೊಡಕತ್ತೀನಿ ನಾನು. ಯಾಕಂದ್ರೆ ನೀವು ನನ್ನದೇ ಒಂದು ಕ್ಷೇತ್ರದಲ್ಲಿ ಬಂದಿದ್ದೀರಿ. ನೀವು ನಮ್ಮವ್ರು, ನೀವು 4 ಮಂದಿ ಕೇಳಿದಾಗ ಹೇಳ್ಬೇಕು ನೀವು. ಈಗ ಯೋಗದ ಅಭ್ಯರ್ಥಿಗಳಾಗಿದ್ದೀರಮ್ಮ. ಒಟ್ಟಿಗೆ ಯೋಗ ಅಂತ ಯಾರು ಕೇಳಿದ್ರೆ ಹೇಳಿಕಪ್ಪ ಅಂತ ಎಷ್ಟು ಅಸಹ್ಯ. ಸರಿಗೂ ಅಸಹ್ಯ, ಕಲಿಸೋರಿಗೆ ಅಸಹ್ಯ, ನಿಮಗೂ ಅಸಹ್ಯ ಅಲ್ಲ, ಹೌದಲ್ಲ? ಈಗ ನಾನೇ ಕೇಳ್ತೇನಪ್ಪ, ನೀವು ಯೋಗದ ಅಭ್ಯರ್ಥಿಗಳಿದ್ದೀರಪ್ಪ, ಯೋಗ ಅಂದ್ರೆ ಏನು ಅಂತ ಕೇಳಿದೆ. ನೀವು ಹೇಳವಲ್ರಿ, ಅದನ್ನ ಹೇಳವಲ್ರಿ. ಏನವ ಒಟ್ಟಿಗೆ ಯೋಗ? ಬ್ಯೂಟಿಫುಲ್. ಆತ್ಮನನ್ನ ಇದು ಮುಖ್ಯ ಗುರಿ. ಬಟ್ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು? ಮತ್ತೆ ಕಾಣುತ್ತದೆ. ಆತ್ಮ ಅಂದ್ರೂ ಕಾಣುದಿಲ್ಲ, ಮನಸ್ಸಂದ್ರೂ ಕಾಣವಲ್ದು, ಪರಮಾತ್ಮ ಅಂದ್ರೂ ಕಾಣವಲ್ದು. ಅಂತ ಆತ್ಮನೂ ಕಾಣವಲ್ದು, ಪರಮಾತ್ಮ ಕೂಡ ಹೌದು. ಕೂಡಿಸ್ತೆ ಹಂಗ ಅದನ್ನ. ಅದಕ್ಕೆ ಡಾಟಾ ಐತೆ ಯಾವ್ದು ಒಂದು ಕೂಡ್ಸಕ್ಕೆ ಹಿಂಗೆ ನೀವು ಗೊತ್ತೈತಿ. ಅದು ಸರಿಯಾಗಿ ಹೇಳಕ್ಕೆ ನಿಮಗೆ. ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಏನು? ಇಂದ್ರಿಯಗಳಂದ್ರೆ ಏನು? ಇಂದ್ರಿಯಗಳಂದ್ರೆ ಏನು? ಹೇಳೋದು ಇಂದ್ರಿಯಗಳು ಬಾಯಿ, ಇವಕ್ಕೆ ಇಂದ್ರಿಯ ಅಂತಾರ. ಯೋಗಕ್ಕೆ ವೆರಿ ಮೀನಿಂಗ್ ಆಫ್ ಯೋಗ. ಯೋಗ ಅನ್ನೋದು ಶಬ್ದ ಇದು, ಹೌದಾ? ಇದು ಸಂಸ್ಕೃತ ಶಬ್ದ. ಇದನ್ನ ಸ್ವಲ್ಪ ಇಂಗ್ಲಿಷ್ ನೋಡೋದಲ್ಲಪ್ಪ ಅಂದ್ರೆ ಯುಜ್ ಅಂತಕ್ಕಂಥ ಯುಜ್ ಅಂತಕ್ಕಂಥ ಧಾತುವಿನಿಂದ ಯೋಗ ಅನ್ನೋದು ಬಂದ್ಬಿಡುತ್ತೆ. ಹೇಳ್ತೀನಿ ಕೇಳಿ, ಹೌದಾ? ಹೌದಾ? ಯೋಗ ಯುಜ್ ಯುಜ್ಜದ ಮೀನಿಂಗ್ ಏನು? ಕೂಡುವಿಕೆ ಅಂತ. ಓಕೆ, ಇದು ಗೊತ್ತ ನಿಮಗೆ? ಓಕೆ, ಏನು ಕೂಡಿಸ್ತೀರಿ? ಏನು ಕೂಡಿಸ್ತೀರಿ? ಕರೆಕ್ಟ್ ಹೇಳಿ ನೀನು. ಆತ್ಮ ಪರಮಾತ್ಮರ ಮಿಲನವೇ, ದೇಹ ಮನಸ್ಸುಗಳ ಮಿಲನವೇ. ಬಟ್ ಅದು ಹೆಂಗೆ ಕೂಡಿಸ್ಬೇಕು ಗೊತ್ತಿಲ್ಲ ನಿಮಗೆ. ಹೆಂಗೆ ಕೂಡಿಸೋದು ಅದು ಹೇಳಿಲ್ಲ, ಅದು ನಿಮ್ಗೆ ಗೊತ್ತಿಲ್ಲ. ಯೋಗದ ಮೀನಿಂಗ್, ಇದಕ್ಕೆ ವ್ಯಾಖ್ಯಾನ ಅಂತಾರೆ. ದ ಡೆಫಿನಿಷನ್ಸ್ ಆಫ್ ವಾಟ್ ಆರ್ ದ ಡೆಫಿನಿಷನ್ಸ್ ಆಫ್ ಯೋಗ? ಯಾರು ಗೊತ್ತೈತೆ? ಯೋಗ ವಾಟ್ ಆರ್ ದ ಡೆಫಿನಿಷನ್ಸ್, ವ್ಯಾಖ್ಯಾನಗಳು ಅಂತಾರೆ. ಯೋಗದ ವ್ಯಾಖ್ಯಾನಗಳೇನು? ಇದು ಪತಂಜಲಿ ಯೋಗ ಸೂತ್ರದೊಳಗ ಚಿತ್ತ ವೃತ್ತಿ ವಿನೋದ. ಹೌದಾ? ಚಿತ್ತ ಅಂದ್ರೆ ಏನು? ಮನಸ್ಸನ್ನು ಯಾವುದೇ ಒಂದು ಕೆಲಸ ಮಾಡುವಾಗ ಮನಸ್ಸನ್ನು ಆ ಕೆಲಸದ ಕಡೆ ಕರೆಕ್ಟ್ ಅಮ್ಮ, ಗೊತ್ತಿದೆ. ನೀವು ಹೇಳಕ್ ಇದು ಮಾಡೋದು. ಚಿತ್ತ ವೃತ್ತಿ, ವಾಟ್ ಇಸ್ ಯೋಗ ಡೆಫಿನೇಷನ್? ವಾಟ್ ಇಸ್ ದ ಡೆಫಿನೇಷನ್? ಚಿತ್ತ ವೃತ್ತಿ ನಿರೋಧ. ಚಿತ್ತಕ್ಕ ಅದು ಚಿತ್ತ ನಮ್ಮ 4 ಭಾಗ ಮಾಡ್ತಾರೆ. ಚಿತ್ತ, ಮನ, ಚಿತ್ತ, ಅಹಂಕಾರ, ಬುದ್ಧಿ. ಕೇಳಿರಲ್ಲ? ಚಿತ್ತ, ಮನಸ್, ಬುದ್ಧಿ, ಅಹಂಕಾರ. ಓಕೆ, 4 ಕೂಡ್ಕೊಂಡು ಚಿತ್ತ ಆಗುತ್ತೆ. ಈ ಚಿತ್ತ ಹೆಂಗಪ್ಪ ಅಂತಂದ್ರೆ ಡಾಟಾಸ್ ಕಲೆಕ್ಷನ್ ಮಾಡ್ತಾರಲ್ಲಪ್ಪ. ಡಾಟಾ ಈಗ ನಿಮ್ಮ ಮೊಬೈಲ್ ಅದ, ಅದ್ರಾಗ ಎಷ್ಟು MMS, SMS ಇವೆಲ್ಲ ಕೂಡ್ಸಿರಲ್ಲ. ಹಂಗೆ ಅದನ್ನ ನೋಡ್ತೀರಿ. ಮನ ಅಂದ್ರೆ ಏನಪ್ಪ? ರಿಸೀವ್ ಮಾಡ್ತದ. ಮನಸ್ಸಿನ ಕೆಲಸ ಏನಪ್ಪ ಅಂದ್ರೆ ರಿಸೀವಿಂಗ್. ಮೊಬೈಲ್ ರಿಸೀವ್ ಮಾಡ್ತದ, ಬಟ್ ಚಿತ್ತ ಶೇಖರಣೆ ಮಾಡ್ತದೆ. ಮುಂದೆ ಚಿತ್ತ ಶೇಖರಣೆ ಮಾಡಿಕೊಂಡು ಮುಂದೆ ಏನಾರ ಮತ್ತೆ ಬುದ್ಧಿ ಕೆಲಸ ಮಾಡ್ತಿರ್ತೈತಿ. ಆ ಬುದ್ಧಿ ಆ ಶೇಖರಣೆ ಮಾಡಿಕೊಂಡದ್ದು ಡಾಟಾದ ಮ್ಯಾಗ ಅದಕ್ಕೆ ಡಿಸಿಷನ್ ತೊಗೊಂಡು ಮಾತಾಡ್ತಿರ್ತದೆ. ತಕ್ಷಣ ಶೇಖರಣೆ ಮಾತಾಡ್ತಿರ್ತಾರೆ. ಈಗ ನೋಡ್ಬೇಕಾರೆ ಉದಾಹರಣೆ ನಿಮಗೆ ಇದು ಗೊತ್ತಾಗಿಲ್ಲ ಹೆಂಗೆ
ನಿಮ್ಗೆ ಇದು ಮನಸ್ಸು ಮನ ಏವ ಕಾರಣ ನಾಂ ಮನುಷ್ಯಾನಾಂ ಬಂಧ ಮೋಕ್ಷಗಳು ಹೇಳ್ತಾರೆ. ಮನ ಏವ ಕಾರಣ ನಾಂ ಮನುಷ್ಯಾನಾಂ ಬಂಧ ಮೋಕ್ಷಗಳು. ಇವತ್ತು ನಿಮ್ಮ ದುಃಖ ಇದೆಪ್ಪ ಅಂದ್ರೆ ಅದಕ್ಕೆ ಮನಸ್ಸೇ ಕಾರಣ. ಇವತ್ತು ನೀವು ಸುಖದಿಂದದಿರಪ್ಪ ಅಂದ್ರೆ ಮನಸ್ಸೇ ಕಾರಣ. ಹೌದಾ? ಅಂಥ ಮನಸ್ಸು ಹೆಂಗದಪ್ಪ ಅಂತಂದ್ರೆ ಪ್ಲೇನದ ಗಂಗಾ ಇದ್ದಂಗದ, ಗಂಗಾ ನಿರ್ಮಲ ಗಂಗಾ ಇದ್ದಂಗದ. ಅದಕ್ಕೆ ಏನು ಗೊತ್ತಿಲ್ಲ, ಶುದ್ಧ ಸ್ಫಟಿಕ ಸಂದೇಶ. ಹಂಗೆ ಮನಸ್ಸದು. ಹೌದಾ? ಈಗೇನಾದ್ರು ಒಬ್ಬ ಯಾವ ಬಂದ ಅದು ಬರ್ತಾನೆ, ನನಗೆ ಭಾಳ ತ್ರಾಸಾಗಿದ್ರಿ, ನಮ್ಮ ಅವ್ನ ಇದಕ್ಕೆ ಹಾಕಿದ್ದು ಅದನ್ನೇ ಹಾಕಿದ್ವಿ, 2000 ಅರ್ಜೆಂಟ್ಗೆ ಆಗಿದ್ರಿ, ನಾಳೆಗೆ ತಂದು ಕೊಟ್ಬಿಡ್ತೀನಿ ಅಂತ. ನೀವು ಪ್ಲೇನ್ ಅದಿರಿ, ಮೋಸ ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ, ಕೊಟ್ಬಿಡ್ತೀನಿ. ಮರುದಿವಸ ಬರೋದೇ ಇಲ್ಲ. ಮರುದಿವಸ ಬರ್ತೀನಿ ಅಂತ ಹೇಳಿದ್ದ, ಬರಲೇ ಇಲ್ಲಲ್ಲ. ಈ ವಿಚಾರ ಹೋಗಿ ಕುಳಿತಾನೆ, ಚಿತ್ರದೊಳಗೆ ಶೇಖರಣೆ ಆಗ್ತದೆ. ಹೀಗೆ 4-5 ಸಲ ಆಗುತ್ತೆ. ಅವಾಗ ಮನುಷ್ಯರು ದುಷ್ಟರದಾರ, ನೈವಂಚಿಕರದಾರ, ಮೋಸಗಾರರದಾರ, ಬಂದು ಕಡೆ ನಂಬಬಾರ್ದು ಅನ್ನೋದು ಒಂದು ಡಿಸಿಷನ್ ತೊಗೊಂಡ್ರೆ ಮನಸ್ಸು. ಇದು ನಿಮ್ಮ ಮನಸ್ಸು, ಒಳಗಿನ ಮನಸ್ಸಿನ ಆಟ ಇದು. ಇದಕ್ಕೆ ಚಿತ್ತ ಅಂತಾರ. ಚಿತ್ತದೊಳಗೆ ಸಿಕ್ಕಾಪಟ್ಟೆ ವೃತ್ತಿಗಳು ಹೌದಾ? ಚಿತ್ತ ವೃತ್ತಿ ವಿರೋಧ. ವೃತ್ತಿಗಳು ಯಾಕೆ ಗೊತ್ತಂದ್ರೆ ಇದಕ್ಕೆ ಇನ್ಸ್ಟಿಂಕ್ಟ್ಸ್ ಅಂತಾರೆ. ಪ್ರವೃತ್ತಿಗಳು, ಚಿತ್ತ ಪ್ರವೃತ್ತಿಗಳು. ಹೌದಾ? ವೃತ್ತಿ ಪ್ರವೃತ್ತಿಗಳು ಅಂತಾರೆ. ಸಂಶಯ, ಅನುಮಾನ, ಬಿಗುಮಾನ, ನಾಚಿಕೆ, ಕೋಪ, ಏನು ಅನೇಕ ಬರ್ತಾಯಿರ್ತಾರೆ. ಇವನು ಕಂಟ್ರೋಲ್ ಮಾಡೋದು, ಅದನ್ನು ಕಂಟ್ರೋಲ್ ಮಾಡೋದು ಯೋಗ ಅಂತ. ಇಷ್ಟೇ ಅದರಷ್ಟೇ ನಾಲೆಜ್ ನೀವು ಕೂಡಲಿಕ್ಕೆ. ಮತ್ತೊಂದು ವ್ಯಾಖ್ಯಾನ ಬರ್ತದೆ, ಏನಪ್ಪ? ಸರ್ವಚಿಂತ ಪರಿತ್ಯಾಗ ನಿಶ್ಚಿಂತ ಯೋಗ. ಯೋಗ ಅಂದ್ರೆ ಏನಪ್ಪ? ಯೋಗ ಅಂದ್ರೆ ಎಲ್ಲ ಚಿಂತೆ ದೂರ ಸರಿಸಿ ನಿಶ್ಚಿಂತ ಯಾರಂತಾನೆ ಅದು ಯೋಗಿ ಸ್ಥಿತಿ ಅಂತ ಹೇಳಿ. ಯಾರು ನಿಶ್ಚಿಂತದೆ? ನಿಶ್ಚಿಂತ ಯಾರದೆ? ನನ್ನ ಪ್ರಕಾರ ಜಗತ್ತಿನೊಳಗೆ ಇಬ್ಬರೇ ನಿಶ್ಚಿಂತ. ಹುಚ್ಚ, ಸತ್ತಾನ, ಇಬ್ಬರೇ ನಿಶ್ಚಿಂತ. ಉಳಿದರೆಲ್ಲ ನಾವು ನೀವೆಲ್ಲ ಚಿಂತೆ ಸಾಯಕತ್ತೀವಿ. ಅದಕ್ಕೆ ಇಂಥ ಚಿಂತೆ ದೂರ ಹೆಂಗೆ ಸರಿಸೋದಪ್ಪ ಅಂದುಕೊಂಡು ಯೋಗ ಹೇಳ್ಕೊಡ್ತದೆ. ಅಂಥ ಅದ್ಭುತವಾದ ಯೋಗ ಜ್ಞಾನವನ್ನು ನೃತ್ಯಗಳು ಕೊಡ್ತಾ ಇರ್ತದೆ. ಅದಕ್ಕೆ ಏನು ಕಲಿತೀರಿ? ಇದರ ಅರ್ಥ ಮಾಡ್ಕೊಳ್ಳಿ, ಇದು ಮನನ ಮಾಡಿಕೊಳ್ಳಿ. ಶ್ರವಣ ಮನನ ನಿಧಿಧ್ಯಾಸ ಅಂತಾರೆ. ಅದು ಕಲಿತ್ಕೊಂಡು ನಿಜವಾದ ಯೋಗಿಗಳಾಗಿ ಇವತ್ತು ನೀವೇನು ಯೋಗಾಸನಗಳು ಪ್ರಾಣಾಯಾಮ ಕಲಿತಿರಲ್ಲ, ಈ ಶರೀರ ಮತ್ತು ಮನಸ್ಸನ್ನು ಒಂದುಗೂಡಿಸಲಿಕ್ಕೆ ಸುದೃಢವಾಗಿ ಇರಲಿಕ್ಕೆ ಕಾರಣೀಭೂತಾಗಲ್ಲ ಅಷ್ಟೇ. ಅದಕ್ಕೆ ಒಂದೇ ನಾವು ಸ್ಲೋಗನ್ ಅದ ಯೋಗದ್ದು, ಏನಪ್ಪ ಅಂದ್ರೆ ದೇಹವನ್ನು ಧರಿಸ್ರಿ, ಮನಸ್ಸನ್ನು ಮನಸ್ಸರಿ. ದೇಹವನ್ನು ಧರಿಸ್ರಿ, ಮನಸ್ಸನ್ನು ಮನಸ್ಸರಿ ತನ್ಮೂಲಕ. ಅದಕ್ಕೆ ಹಂಗೆ ದೇಹವನ್ನು ಧರಿಸಲಿಕ್ಕೆ ಒಂದಿಷ್ಟು ಆಸನ ಬೇಕಷ್ಟೆ, ಮನಸ್ಸನ್ನು ಮನಸ್ಸಲಿಕ್ಕೆ ಒಂದಿಷ್ಟು ಪ್ರಾಣಾಯಾಮ ಬೇಕು. ಇದು ಆದಾಗ ಧ್ಯಾನದ ಕ್ರಮ ಬರ್ತದೆ. ಯಾವಾಗ ಧ್ಯಾನ ಹತ್ತದ ಅವಾಗ ಸಮಾಧಿ ಹೋಗ್ತೀರಿ. ಸಮಾಧಿ ಅಂತಂತಂದ್ರೆ ಸತ್ತವಾಗುತ್ತಲ್ಲ. ಸಮಾಧಿ ಅಂತಂದ್ರೆ ಅದೊಂದು ಮನಸ್ಸಿನ ಒಂದು ನಿರ್ದಿಷ್ಟ ಸ್ಥಿತಿ ಅಷ್ಟೆ. ಅವಾಗ ನಿಜವಾದ ಯೋಗಿ ಆಗ್ತದೆ. ಇಂಥ ಯೋಗವನ್ನು ಗಿರಿ ಗುಹೆಗಳಲ್ಲಿ, ಹಿಮಾಲಯದ ಬೆಟ್ಟದಲ್ಲಿ, ಸ್ವಾಮಿಗಳು ಮಠಗಳಲ್ಲಿ ಇವೆಲ್ಲ ಮಾಡ್ತಿದ್ರು. ಇವತ್ತು ಎಲ್ಲರಿಗೂ ಯೋಗ, ಲೌಕಿಕರಿಗೂ ಯೋಗ, ಶಿಕ್ಷಕರಿಗೂ ಯೋಗ. ಅದು ತಿಳ್ಕೊಂಡ್ಬಿಟ್ಟಿಲ್ಲ. ಗಿರಿ ಗೌಮರಗಳಲ್ಲಿ, ಹಿಮಾಲಯಗಳು ಕುತ್ಕೊಂಡು ಬೆಟ್ಟದ ಅಡಿಯೊಳಗೆ ಕಲಿತಕ್ಕಂಥ ಯೋಗ ನಮ್ಮ ಮನೆಗೆ ಬಂದ್ಬಿಟ್ಟದಲ್ಲ, ಕಿಮ್ಮತ್ತ ಹೋಗ್ಬಿಡ್ತದದು. ಆದರೆ ಅದು ಕಿಮ್ಮತ್ತು ಉಳಿಸ್ಕೊಳ್ಳೋದು ನೀವು. ಇಷ್ಟು ಹೇಳಿ ಸಮಯ ಆಗಿದೆ, ಬುದ್ಧಿ ತಂದಿದ್ದೀರಿ. ಪಟ್ಟ ಹೆಸದ ಅತಿ ಆದರೆ ಅಮೃತನ ವಿಷಯ ಅಂತ ನಾನು ನನ್ನ 62 ವರ್ಷದ ಯೋಗದ ಜೀವನದ ಅನುಭವವನ್ನು ಒಳಗೆ ತುಂಬಬೇಕು. ನೀವು ಕುತ್ಕೊಂಡು ಕೇಳಕ್ಕೆ ತಯಾರಿದ್ರೆ 10 ತಾಸು ಮಾತಾಡ್ತೀನಿ ನನಗೆ. ನೀವು ತಯಾರಿದ್ರೆ ಬೇಜಾರು ಅನಿಸ್ತೀವಲ್ಲ, 10 ತಾಸು ಮಾತಾಡ್ತೀನಿ. ಅದು ಯೋಜನೆ ಯಾಕೆ ನಾ ಈಗ ಮಾತು ಹೇಳ್ತೀನಿ ಅಂದ್ರೆ, ಯೋಗ ಅನ್ನೋದು ಹಿಂಗೈತಿಲ್ಲ, ಅದು ಕೇಳೋದಲ್ಲ. 10 ತಾಸು ಮಾತಾಡಿದ್ರೆ ಕೇಳ್ತೀರಿ, ಬಂತೇನು? ಅದು ಕೇಳೋದಲ್ಲ, ಅದು ನೋಡೋದು ಅಲ್ಲ. ಯೋಗ ಅನ್ನೋದು ನೋಡೋದು ಅಲ್ಲ, ಕೇಳೋದು ಅಲ್ಲ. ಭಯಂಕರ ಸ್ಟಡಿ ಮಾಡೀನಿ, ಓದ್ತೀವಿ. ನನ್ನ ಮ್ಯಾಗ 14 ಲಕ್ಷ ರೂಪಾಯಿ ಪುಸ್ತಕ ಬರ್ತೇನೆ ಯೋಗದ ಕುರಿತಂತೆ. ದೊಡ್ಡ ಲೈಬ್ರರಿ ಅದ.
ಯೋಗ, ರೇಖಿ, ಪ್ರಾಕ್ಟಿಕ್ ಹೀಲಿಂಗ್, ಆಯುರ್ವೇದ, ಓಷೋ ಸಾಹಿತ್ಯ, ಅದ್ಭುತವಾದ ಪುಸ್ತಕ ಸಂಗ್ರಹ ಅದ. ಬಟ್ ಏನಾಗಿದೆ ಇವತ್ತು ಯಾರು ಓದುವುದಿಲ್ಲ. ಏನು ಹೌದಾ? ಬಟ್ ನಾ ಯಾಕೆ ಇದು ಮಾತು ಹೇಳ್ತೀನಿ ಅಂದ್ರೆ, ಅದು ಇಷ್ಟು ಓದಿದ್ರಿ, ಅಷ್ಟೆಲ್ಲ ಪುಸ್ತಕ ಓದಿದ್ರೆ ನೀವು ಯೋಗಿ ಆಗ್ತಿರುತ್ತಲ್ಲ. ಈ ಓದಿದ್ರೆ ಯೋಗ ಬರೋದಿಲ್ಲ. ಓದೋದು ಯೋಗ ಅಲ್ಲ, ಕೇಳೋದು ಯೋಗ ಅಲ್ಲ, ನೋಡೋದು ಯೋಗ ಅಲ್ಲ, ಸ್ವಯಂ ಅನುಭವಿಸೋದು. ಅನುಭವ ಗಮ್ಯ. ಸ್ವಯಂ ಅನುಭವ ನೀವು ತಗೋಬೇಕು. ನನ್ನ ಅನುಭವ ಏನಂದ್ರೆ ನಿಮ್ದಾಗಬೇಕು. ಅನುಭವ ಯೋಗ ಅನ್ನೋದು ಅನುಭವದ ಅಂತ ಅನುಭವವನ್ನು ಪಡೆದು ಈ ಜೀವನದೊಳಗೆ ಧನ್ಯರಾಗಲಿ, ಜೀವನ ಪಾವನ ಮಾಡ್ತೇವೆ. ಯಾಕಂದರೆ ಇವತ್ತು ಈ ಜನ್ಮ ಐತಲ್ಲ, ಮುಂದೆ ಇರುತ್ತಂತಿಲ್ಲ, ಮುಂದೆ ಇರುತ್ತಂತಿಲ್ಲ, ಮುಂದೆ ನೀವು ಹುಟ್ಟಿ ಬರ್ತಿರಂತಿಲ್ಲ. ಇದೊಂದು ಇದೇ ಜನ್ಮ ಕಡೆ ಅಂತಂತಾರಲ್ಲ, ಇದೇ ಜನ್ಮ ಕಡೆ ಆಗ್ಬೋದು ಅಥವಾ ಮುಂದಿನ ಜನ್ಮ ಇರ್ಬೋದು. ಆದರೆ ಇಂಥ ಜನ್ಮ ಸಿಗೋದಿಲ್ಲ. ಕಾರಣ ಪಾವನ ಮಾಡ್ಕೊಳ್ಳಿ. ಇದರ ಮೂಲಕ ಕೇವಲ ಮತ್ತು ಅತಿ ಕೇವಲ ಯೋಗದ ಮೂಲಕ ಮಾತ್ರ ನಿಮ್ಮ ಜನ್ಮ ಪಾವನ ಆಗ್ತದೆ. ಇದರಿಂದ ಬದುಕುಂಬಿಡಿ. ಸೊ ಅಂಥ ಪವಿತ್ರ ಯೋಗ ವಿದ್ಯೆಯನ್ನು ನೀವು ಕಲಿತೀರಿ, ಚೆನ್ನಾಗಿ ಕಲಿಯಿರಿ. ನಿಮಗೆ ಆ ಶಕ್ತಿ ಬರಲಿ ಮತ್ತು ನಿಜವಾದ ಯೋಗಿಗಳಾಗಲಿ. ನಾನು ಪದೇ ಪದೇ ನಾನೇ ರಚಿಸಿದ ಒಂದು ಗೀತೆಯನ್ನು ಹಾಡ್ತಾ ಇರ್ತೀನಿ. ಬಂಧುಗಳೇ ನೀವಾಗಿ ಯೋಗಿ, ಎಲ್ಲರೂ ಯೋಗಿಗಳಾಗಪ್ಪ. ತನು ಮನವು ಆಗುವುದು ನಿರೋಗಿ. ಎಲ್ಲ ಮನಸ್ಸು ಮತ್ತು ದೇಹ ನಿರೋಗಿ ಆಗ್ತದೆ. ತನು ಮನವು ಆಗುವುದು ನಿರೋಗಿ. ತೊಳಲಾಟದ ಬದುಕಿನ್ನು ಸಾಕು. ಎತ್ತು ಒದ್ದಾಡುತ್ತೇನೆ. ನಿಂತು ಟೆನ್ಷನ್, ನಿಂತು ಟೆನ್ಷನ್ನೊಂದಿಗೆ ಇದ್ದೀರಿ, ಟೆನ್ಷನ್ನೊಂದಿಗೆ ಹುಟ್ಟಿರಿ, ಟೆನ್ಷನ್ನೊಂದಿಗೆ ಸಾಯ್ತೀರಿ. ತೊಳಲಾಟದ ಬದುಕಿನ್ನು ಸಾಕು. ಅದ ಓಡಿಸುವ ಜ್ಞಾನವು ಬೇಕು, ಅದ ಓಡಿಸುವ ಜ್ಞಾನವು ಬೇಕು. ಯೋಗ ಮಹಿಮಾ, ಯೋಗ ಮಹಿಮಾ ಇಹುದು ಅಪಾರ, ಯೋಗ ಮಹಿಮಾ ಇಹುದು ಅಪಾರ. ಅದು ಅರಿತಾಗ ಜೀವನ ಸಸಾರ. ಅದು ಕಲಿರಿ, ಜೀವನ ಮಾಡುವುದು. ಇದನ್ನೇ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನೀವು ಸುಖವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಲೌಕಿಕ ಬದುಕು ಸುಖದಾಯಕವಾಗಿರಲಿ, ಆನಂದಮಯವಾಗಿರಲಿ. ನೀವು ಯೋಗಿಗಳಾದರೆ ಅದು ಖಂಡಿತವಾಗಿ ಸಿಗುತ್ತೆ. ನನ್ನ ಮಾತನ್ನು ಹೇಳಿ ಬಂದಿದ್ದೀರಿ, ಬಟ್ ತುಂಬ ತಡಾಗಿ ಬಂದಿರಿ. ನಿಮ್ಮ ಮನಸ್ಸಿಲ್ಲೋ ಇದೆಯೋ, ನಿಮಗೆ ಅತ್ಯಂತ ಆಸಕ್ತಿಯಿಂದ ಲೋನ್ ಬರಬೇಕಾಗಿತ್ತು. ಸರ್ ಹೇಳ್ತಾ ಇರ್ತಾರೆ, ಬಟ್ ಸಂಸಾರ ಬಗ್ಗೆ ಸಾಯಕತ್ತೇನೆ, ಲೋನ್ ಬರೋಕ್ಕಾಗಿಲ್ಲ. ಯೋಗಿಗಳಾಗಿದ್ದುಕೊಂಡು ಸರಿಯಾಗಿ ಬರಲಿಕ್ಕೆ ಯೋಗದ ಒಂದು ಕಲಿಯಾಕೆ ಬರಾಕತ್ತೀರಿ, ಯೋಗದ ವಿಜಿಟ್ ಬರಾಕತ್ತೀರಿ. ಅದು ಸಮಯ ಮೇಂಟೈನ್ ಆಗೋದ ನಿಮ್ಗೆ ಕಾಡ್ತದೆ ಲೌಕಿಕ ಬರೋದು. ಅದು ಲೇಟಾಗಿ ಬಂದರೆ ಇರಲಿ, ಬಂದಿರಿ, ಇಷ್ಟರ ಬಂದಿರೋ ನಮ್ಮ ಭಾಗ್ಯ ಅಂತೀವಿ ನಾವು. ಇಷ್ಟರ ಬಂದಿರಲ್ಲ ಮನಸ್ಸು ಮಾಡ್ಕೊಂಡು. ಯಾಕಂದ್ರೆ ಕಾರಣ ಹಂಗದು. ಮೊದಲ ಕೃತಿಯೋಗದೊಳಗೆ ಗುರುವು ಶಿಷ್ಯನಿಗೆ ಬಡಿದು ಬೈದು ಜಂಕಿಸಿ ವಿದ್ಯೆ ಹೇಳಿದೊಡೆ ಆಯಿತು ಮಹಾಪ್ರಸಾದ ವೆಂಕನಯ್ಯ ಅಂತಿರ್ತಾರೆ. ಅಷ್ಟೆಲ್ಲ ಮಾಡಿ ಸೇರ್ತಾರೆ. ಆಮೇಲೆ ತಿದ್ದುಕೊಂಡು ಇವರೇ ಸ್ವಲ್ಪ ಬೆಂಡ್ ಹಾಕೊಂಡು ಬಂದರು ಗುರುಗಳು. ಆಮೇಲೆ ಎಂಥ ಕಾಲ ಬಂದಪ್ಪ, ಬರೀ ಒಪ್ಪ ಕಲಿಕಾಲ ಇತ್ತು. ಅದಕ್ಕೆ ಅಂಥ ಕಾಲ ಬಂದೈತಿ. ಅದಕ್ಕೆ ಸರ್ ಕಾಯಕ ಹಚ್ಚಿದೆ ನಿಮ್ಮ ಸಂಬಂಧ. ಈಗಿಬ್ರು ಬಂದಿರ್ತಾರೆ ಸರ್ ಅಂತ, ಈಗ ಇನ್ನೊಬ್ರು ಬಂದಿರ್ತಾರೆ ಸರ್. ಒಟ್ಟರು ಬಂದ್ಗಳು ಖುಷಿ.